ನಾವು ಈ ಶಿವ ಅನ್ನುವಂಥ ಪದ ಬರುತ್ತಲ್ಲ, ಕೈಲಾಸ ಅನ್ನುವಂಥ ಪದ ಬರುತ್ತಲ್ಲ, ಇದನ್ನೆಲ್ಲ ನಾವು ಕಾಂಟೆಕ್ಸ್ಚುಯಲ್ ಆಗಿ ನೋಡಬೇಕಾಗತ್ತೆ. ಅವತ್ತಿನ ಒರಿಜಿನಲ್ ಲಿಂಗಾಯತ ಧರ್ಮ ಮತ್ತು ಇವತ್ತದಾಗಿರೋದಕ್ಕೆ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಬಸವಣ್ಣನವರು ಏನು ತಿಳಿಸ್ಕೊಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ಒಂದು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿಬಿಟ್ಟಿದೆ. ಬೈ ಚಾನ್ಸ್ ಏನಾದರೂ ಬಸವಣ್ಣನವರ ಒರಿಜಿನಲ್ ತತ್ವಗಳ ಬಗ್ಗೆ ನಾವೇನಾದರೂ ಜಾಸ್ತಿ ಮಾತಾಡ್ಬಿಟ್ರೆ ಈ ಸ್ಪೆಸಿಫಿಕ್ ಡೇಂಜರಸ್ ಜನ ಕ್ರಿಯೇಟ್ ಮಾಡಿರುವಂಥ ಈ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಇನ್ನೊಂದು ಕಾಮೆಂಟ್ ಬರುತ್ತೆ, ನಾನೊಬ್ಬ ಲಿಂಗಾಯತ ಧರ್ಮದವನು ಆದ್ರೆ ನಾನು ಈ ಪಾರ್ಟಿಗೆ ವೋಟ್ ಹಾಕ್ತೇನೆ. ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ರಿಲಿಜನ್ ಅನ್ನುವಂಥದ್ದು ತುಂಬ ಸೆನ್ಸಿಟಿವ್ ಟಾಪಿಕ್ ಆದರೂ ಕೂಡ ಬಸವಣ್ಣನವರ ಯೋಚನೆ ಇಂಟ್ರೆಸ್ಟಿಂಗ್ ಆಗಿರೋದ್ರಿಂದ, ಅವ್ರು ಹೇಳಿರುವಂಥ ವಿಚಾರ ತುಂಬ ಪ್ರೋಗ್ರೆಸಿವ್ ಆಗಿರೋದ್ರಿಂದ, ಅವ್ರ ವಿಚಾರಗಳ ಬಗ್ಗೆ ಆಗಲಿ, ಒರಿಜಿನಲಿ ಲಿಂಗಾಯತ ಧರ್ಮ ಹೇಗಿತ್ತು ಅದಕ್ಕೆ ಮತ್ತು ಇವತ್ತಾಗಿರುವಂಥ ಚೇಂಜಸ್ ಬಗ್ಗೆ ಡಿಫ್ರೆನ್ಸಸ್ ಆಗಿದ್ದಿರ್ಬೋದು, ಮತ್ತು ಇವತ್ತಿನ ಸೋಷಿಯೋ ಪೊಲಿಟಿಕಲ್ ಸಿಚುವೇಶನ್, ಇದೆಲ್ಲದರ ಬಗ್ಗೆ ನಾನು ಮಾತಾಡ್ತೀನಿ. ಈ ವಿಡಿಯೋದಲ್ಲಿ ನಾನು ಬಸವಣ್ಣನವ್ರ ಬಗ್ಗೆ ಆಗಿರ್ಬೋದು, ಲಿಂಗಾಯತ ಧರ್ಮದ ಬಗ್ಗೆ ಆಗಿರ್ಬೋದು, ಯಾರ ಬಗ್ಗೆ ಏನೇ ಮಾತಾಡಿದ್ರೂ ಕೂಡ ಅದು ನನ್ನ ದೃಷ್ಟಿಕೋನಕ್ಕೆ ಸೀಮಿತವಾಗಿರುತ್ತೆ. ಅಂದರೆ ನಾನು ಓದಿದಾಗ ಅದನ್ನು ಯಾವ ರೀತಿ ಅರ್ಥ ಮಾಡಿಕೊಂಡೆ, ಯಾವ ದೃಷ್ಟಿಕೋನದಿಂದ ನೋಡೋದು ನನಗೆ ಸರಿ ಅನ್ಸುತ್ತೆ, ಈ ವಿಡಿಯೋ ಅಷ್ಟಕ್ಕೆ ಲಿಮಿಟೆಡ್ ಆಗಿರುತ್ತೆ. ತಾರ್ಕಿಕವಾಗಿ ಕೆಲವೊಂದು ವಿಷಯನ ಅರ್ಥ ಮಾಡ್ಕೊಳ್ಳುವಂಥದ್ದು, ಕೆಲವರು ಇದನ್ನು ಈ ರೀತಿ ತಿಳ್ಕೊಂಡಿದ್ದಾರೆ ಆದರೆ ಅದು ಈ ರೀತಿ ಆಗಿರ್ಬೋದು ಅಂತ ಹೇಳುವಂಥದ್ದು ಇವತ್ತಿನ ದಿನದಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಅಂತ ನನಗನ್ನಿಸ್ತು. ಆದರೆ ಎಂಡ್ ಆಫ್ ದ ಡೇ ಇದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮಾತ್ರ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಬಸವಣ್ಣನವ್ರ ಬಗ್ಗೆ ನಾವು ಓದಿದಾಗ ಎಷ್ಟೊಂದು ಇನ್ಫಾರ್ಮೇಶನ್, ಎಷ್ಟೊಂದು ವಿಚಾರಗಳು ಹೆಗಿಯೋಗ್ರಫಿಯಿಂದ ಬರುತ್ತೆ. ಸೊ ಓವರ್ ಆಲ್ ನಮಗೆ ಸಿಗುವಂಥ ಇನ್ಫಾರ್ಮೇಶನ್ ಅಲ್ಲಿ ನಾವು 2 ಡಿವಿಷನ್ ಮಾಡಬಹುದು. ಒಂದು, ಅವ್ರು ಹೇಳ್ಕೊಟ್ಟಂತ ಸಿದ್ಧಾಂತಗಳು, ಆ ಲಿಂಗಾಯತ ಧರ್ಮವನ್ನು ಅವ್ರು ಹೇಗೆ ಡಿಫೈನ್ ಮಾಡಿದ್ರು ಅನ್ನುವಂಥದ್ದು, ಅವ್ರ ಪ್ರಿನ್ಸಿಪಲ್ಸ್ ಏನು, 12ನೇ ಶತಮಾನದಲ್ಲಿ ಅವ್ರ ವಿಚಾರಗಳು ಎಷ್ಟು ಪ್ರೋಗ್ರೆಸಿವ್ ಆಗಿದ್ವು. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಹಿಸ್ಟೋರಿಯನ್ಸ್ ಮತ್ತು ಸ್ಕಾಲರ್ಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಒಂದು ಕಡೆ ಆದರೆ ಅವ್ರ ಬಗ್ಗೆ ಸ್ಪೆಸಿಫಿಕ್ ಆಗಿರುವಂಥ ಕೆಲವು ವಿಷಯಗಳಿವೆ. ಅಂದರೆ ಅವ್ರು ಎಲ್ಲಿ ಹುಟ್ಟಿದ್ರು, ಅವ್ರ ಅಪ್ಪ ಅಮ್ಮನ ಹೆಸರೇನು, ಅವ್ರು ಯಾವ ಜಾತಿಯಿಂದ ಬಂದವರು, ಅವ್ರು ಯಾವ ಸ್ಪೆಸಿಫಿಕ್ ಹುದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು, ಸ್ಪೆಸಿಫಿಕ್ ಇನ್ಫಾರ್ಮೇಶನ್ಗಳ ಬಗ್ಗೆ ಕೆಲವು ಕಾಂಟ್ರಡಿಕ್ಷನ್ಸ್ ಇರೋದ್ರಿಂದ, 100-200 ವರ್ಷ ಆದ್ಮೇಲೆ ಬರ್ದಿರೋದ್ರಿಂದ ಅಂತ ವಿಷಯಗಳು ಎಷ್ಟು ಕರೆಕ್ಟ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಅದನ್ನ ಕನ್ಫರ್ಮ್ ಮಾಡೋದು ನನಗೆ ಕಷ್ಟ ಆಗುತ್ತೆ. ಸೊ ಇವತ್ತು ನಾನು ಮಾತಾಡುವಂಥ ವಿಷಯದಲ್ಲಿ ಬಸವಣ್ಣನವರ ಯೋಚನೆಗಳ ಬಗ್ಗೆ ಆಗಿರುತ್ತೆ, ಲಿಂಗಾಯತ ಧರ್ಮದ ಬಗ್ಗೆ ಆಗಿರುತ್ತೆ, ಇವತ್ತಿನ ಸೋಷಿಯೋ ಪೊಲಿಟಿಕಲ್ ಸಿಚುವೇಶನ್ ಲಿಂಗಾಯತ ಧರ್ಮದ ಮೇಲೆ ಏನು ಇಂಪ್ಯಾಕ್ಟ್ ಮಾಡ್ತಾ ಇದೆ ಅದ್ರ ಬಗ್ಗೆ ಮಾತಾಡ್ತೀವಿ. ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ಮೊದಲು 2 ವಿಷಯಗಳನ್ನು ನಾವು ನೆನ್ಪಿಟ್ಕೋಬೇಕು. ಒಂದು, ಭಕ್ತಿ ಮೂವ್ಮೆಂಟ್. ನಾನು ಹಿಂದೂ ಧರ್ಮದ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ಈ ಭಕ್ತಿ ಮೂವ್ಮೆಂಟ್ ಅನ್ನು ಮೆನ್ಷನ್ ಮಾಡಿದ್ದೆ. ಒಂದು ಸೊಸೈಟಿಯಲ್ಲಿ, ಒಂದು ದೇಶದಲ್ಲಿ, ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಕಾಲಕ್ಕೆ ಕೆಲವು ವೇವ್ಸ್ ಬರುತ್ತೆ, ಸೋಷಿಯಲ್ ಚೇಂಜ್ ಬರುತ್ತೆ. ನಮ್ಮ ಇಂಡಿಯಾದಲ್ಲಿ ಭಕ್ತಿ ಮೂವ್ಮೆಂಟ್ ಅಂತ ಬಂದಿತ್ತು. ದೊಡ್ಡ ದೊಡ್ಡ ಕವಿಗಳಾಗಿರ್ಬೋದು, ಸೋಷಿಯಲ್ ರಿಫಾರ್ಮರ್ಸ್ ಆಗಿದ್ದಿರ್ಬೋದು, ಅವರಿಗೆ ಈ ಸೊಸೈಟಿಯಲ್ಲಿ ಇರುವಂತಹ ಡಿಸ್ಕ್ರಿಮಿನೇಷನ್ ನೋಡ್ಬಿಟ್ಟು, ಮೇಲ್ ಕೀಳುಗಳನ್ನ ನೋಡ್ಬಿಟ್ಟು ಈ ಸೊಸೈಟಿಯಲ್ಲಿ ಒಂದು ಚೇಂಜ್ ಅನ್ನ ತಗೊಂಡ್ಬಂದ್ರು. ಅವನ ಹೈ ಲೆವೆಲ್ ಅಲ್ಲಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅನ್ನುವಂಥದ್ದು, ದೇವ್ರ ಹೊರಗಡೆ ಇಲ್ಲ ನಮ್ಮ ಒಳಗಡೆನೆ ಇರ್ತಾನೆ ಅನ್ನುವಂಥದ್ದು, ಈ ಥರದ ಕೆಲವು ವಿಚಾರ ಮೋಸ್ಟ್ಲಿ ಕಾಮನ್ ಆಗಿರ್ತಾ ಇತ್ತು. ಒಂದು 7th ಸೆಂಚುರಿಯಿಂದ ಒಂದು 17th ಸೆಂಚುರಿವರೆಗೆ ಈ ಒಂದು ವೇವ್ ಬಂದಿತ್ತು. ಹೆಚ್ಚು ಕಡಿಮೆ ಇವತ್ತಿನ ಕೇರಳದಿಂದ ಸ್ಟಾರ್ಟ್ ಆಗಿರುವಂಥ ವೇವ್ ತಮಿಳುನಾಡು, ಕರ್ನಾಟಕ ಹೋಗ್ತಾ ಹೋಗ್ತಾ ನಾರ್ತ್ ಇಂಡಿಯಾವರೆಗೆ ಸ್ಪ್ರೆಡ್ ಆಯಿತು. ಆವಾಗ ಸ್ಪ್ರೆಡ್ ಆಗಿರುವಂಥ ವಿಚಾರಗಳು, ಆವಾಗ ಜನರು ಹೇಳಿರುವಂಥ ಮಾತುಗಳು ಎಲ್ಲದು 100% ಸೇಮ್ ಆಗಿರಲಿಲ್ಲ. ಒಂದು ಹೈ ಲೆವೆಲಲ್ಲಿ ಸೇಮ್ ಇದ್ದರೂ ಕೂಡ ಬೇರೆ ಬೇರೆ ಜನರು ಅವರವ್ರ ವಿಚಾರಗಳ ಪ್ರಕಾರ ಅದನ್ನ ಕಸ್ಟಮೈಸ್ ಮಾಡ್ತಾ ಹೋದ್ರು. ಆಯಾ ಸೊಸೈಟಿಗೆ ಸೂಟ್ ಆಗೋ ಥರ ಸೊಸೈಟಿಯಲ್ ಚೇಂಜಸ್ ಇನ್ಕಾರ್ಪೊರೇಟ್ ಆಗ್ತಾ ಹೋಯ್ತು. ಓವರ್ ಆಲ್ ಇಟ್ಸ್ ಅ ಪಾಸಿಟಿವ್ ವೇವ್. ಅದೇ ಟೈಮಲ್ಲಿ ಇನ್ನೊಂದು ವೇವ್ ಸ್ಟಾರ್ಟ್ ಆಗಿತ್ತು, ಶೈವಿಸಮ್ ಅಂತ. ರಫ್ಲಿ ಒಂದು 7ನೇ ಸೆಂಚುರಿಯಿಂದ ಹೆಚ್ಚು ಕಡಿಮೆ ಒಂದು 12ನೇ ಸೆಂಚುರಿವರೆಗೆ ಅದರದೊಂದು ದೊಡ್ಡ ವೇವ್ ಇತ್ತು. ಅಂದ್ರೆ ಆ ಟೈಮಲ್ಲಿ ಶಿವನ ಭಕ್ತರು ಜಾಸ್ತಿ ಇದ್ರು, ಈಶ್ವರನ ನಂಬದವರು ಜಾಸ್ತಿ ಇದ್ರು. ದೇವ್ರಂತ ಹೇಳಿದ್ರೆ ಮೋಸ್ಟ್ಲಿ ಇಟ್ ಈಸ್ ಸಿನಾನಿಮಸ್ ವಿತ್ ಶಿವ ಕೆಲವು ಜಾಗಗಳಲ್ಲಿ. ಸೊ ಒಂದು ವೇವ್ ಅಂತ ಹೇಳಿದ್ರೆ ಭಕ್ತಿ ಮೂವ್ಮೆಂಟ್, ಇನ್ನೊಂದು ವೇವ್ ಅಂತ ಹೇಳಿದ್ರೆ ಶೈವಿಸಮ್. ಇದನ್ನ ಕನ್ಸಿಡರ್ ಮಾಡಿಬಿಟ್ಟು ನಾವಿವಾಗ ಡಿಸ್ಕಸ್ ಮಾಡ್ತಾ ಹೋದಾಗ ಸೊಸೈಟಿ ಮೇಲೆ ಈ 2 ವೇವ್ನ ಹೇಗೆ ಇಂಪ್ಯಾಕ್ಟ್ ಇದೆ, ಅದರಿಂದ ಏನೇನು ಚೇಂಜಸ್ ಆಯಿತು ಆಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ವಿತೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ಸೊ ಬಸವಣ್ಣನವರು ಎಷ್ಟೊಂದು ಪ್ರೋಗ್ರೆಸಿವ್ ವಿಚಾರಗಳನ್ನು ಜನರ ಮಧ್ಯೆ ಹಂಚಿಕೊಂಡ್ರು. ಹೆಚ್ಚು ಕಡಿಮೆ ಅದೇ ಒಂದು ಧರ್ಮವಾಗಿ ಕನ್ವರ್ಟ್ ಆಯಿತು. ಯಾವುದೇ ಒಂದು ಹೊಸ ವಿಚಾರ ಬಂದರೆ, ಯಾವುದೇ ಒಂದು ಪಾಸಿಟಿವ್ ವಿಚಾರ ಬಂದರೆ, ಜನರನ್ನ ಯುನೈಟ್ ಮಾಡುವಂಥ ವಿಚಾರ ಬಂದರೆ ಜನ ಆ ಕಡೆ ಸೆಳೆದು ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಸೊ ಬಸವಣ್ಣನವರು ಹೇಳುವಂಥ ಅಂಥ ವಿಚಾರ ಏನು? ಟ್ರೀಟಿಂಗ್ ಆಲ್ ಹ್ಯೂಮನ್ಸ್ ವಿತ್ ಡಿಗ್ನಿಟಿ. ಎಲ್ಲ ಮನುಷ್ಯರನ್ನು ಕೂಡ ಅಷ್ಟೇ ಡಿಗ್ನಿಟಿಯಿಂದ ನಾವು ನೋಡಬೇಕು, ಅಷ್ಟೇ ರೆಸ್ಪೆಕ್ಟ್ ಇಂದ ನೋಡಬೇಕು, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು. ಕೆಲವರಿಂದ, ಈ ಕೆಲವರು ಯಾರು ಅಂತ ನಿಮಗೆ ಗೊತ್ತಾಗುತ್ತೆ, ಮಾತಾಡ್ತಾ ಗೊತ್ತಾಗುತ್ತೆ. ತುಂಬಾ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಆಗಿತ್ತು. ಜಾತಿ ಪ್ರಕಾರ ಜನಕ್ಕೆ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಅವ್ರೇನ್ ಕೆಲಸ ಮಾಡ್ತಿದ್ರು ಆ ಜಾಬನ್ ಪ್ರಕಾರ ರೆಸ್ಪೆಕ್ಟ್ ಸಿಗ್ತಾ ಇತ್ತು. ಯಾರ ಹತ್ರ ದುಡ್ಡು ಜಾಸ್ತಿ ಇದೆಯೋ ಅದ್ರ ಪ್ರಕಾರ ಅವನಿಗೆ ರೆಸ್ಪೆಕ್ಟ್ ಸಿಗೋದು, ದುಡ್ಡು ಕಡಿಮೆ ಆದ್ರೆ ಕಡಿಮೆ ರೆಸ್ಪೆಕ್ಟ್ ಸಿಗೋದು, ಗಂಡಸರಿಗೆ ಜಾಸ್ತಿ ರೆಸ್ಪೆಕ್ಟ್, ಹೆಂಗಸರಿಗೆ ಕಡಿಮೆ ರೆಸ್ಪೆಕ್ಟ್. ಈ ತರ ತುಂಬಾ ಡಿಸ್ಕ್ರಿಮಿನೇಷನ್ ಇರುವಂತಹ ಸೊಸೈಟಿ ಕ್ರಿಯೇಟ್ ಆಗಿತ್ತು. ಕವಿಗಳು ಮತ್ತು ಸೋಷಿಯಲ್ ರಿಫಾರ್ಮರ್ಸ್ ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಅವ್ರ ಮಾತು ತುಂಬಾ ಥಾಟ್ ಪ್ರೊವೋಕಿಂಗ್ ಆಗಿರುತ್ತೆ.
ಅಂದ್ರೆ ಅವ್ರು ಏನಾದ್ರು ಒಂದು ಹೇಳಿದ್ರೆ ನಾವು ವರ್ಷಾನ್ಗಟ್ಲೆ ಏನೋ ಒಂದು ನಂಬ್ಕೊಂಡು ಬಂದಿದ್ರು ಕೂಡ ನಮ್ಮ ಮನಸ್ಸು ಚೇಂಜ್ ಆಗೋ ಚಾನ್ಸ್ ಇರುತ್ತೆ. ಅವ್ರು ಆ ಥರ ಮಾತಾಡ್ತಾರೆ, ಅವ್ರ ಶಬ್ದಗಳಲ್ಲಿ ಅಷ್ಟೊಂದು ಪವರ್ ಇರುತ್ತೆ. ಬಸವಣ್ಣನವರಂಥ ಸೋಷಿಯಲ್ ರಿಫಾರ್ಮರ್ ಏನಾದರೂ ಬಂದ್ಬಿಟ್ಟು ಅದ್ರ ಬಗ್ಗೆ ಥಾಟ್ ಪ್ರವೋಕ್ ಮಾಡಿದಾಗ ಎಷ್ಟೊಂದು ಜನರಿಗೆ ನಮ್ಮ ಸೊಸೈಟಿಲಿ ತುಂಬ ತಪ್ಪಾಗ್ತಾ ಇದೆ, ಇಂಥ ವಿಷಯದಲ್ಲಿ ನನಗೆ ಅಡ್ವಾಂಟೇಜ್ ಸಿಕ್ಕಿರ್ಬೋದು, ಅದರ ಅಡ್ವಾಂಟೇಜ್ ನಾನು ತಗೊಳ್ಳೋದು ತಪ್ಪು, ನಮ್ಮ ಸೊಸೈಟಿ ಈಕ್ವಲ್ ಆಗಿರಬೇಕು, ಇನ್ನೊಬ್ಬನಿಗೂ ಅಷ್ಟೇ ಅಧಿಕಾರ ಇದೆ, ಆದ್ರೆ ನಮ್ಮ ಕಲ್ಚರ್ ಅವನ ಅಧಿಕಾರವನ್ನು ಕಿತ್ಕೊಂಡ್ಬಿಟ್ಟಿದೆ, ಹಿ ಡಿಸರ್ವ್ಸ್ ಟು ಬಿ ಟ್ರೀಟೆಡ್ ವಿತ್ ಡಿಗ್ನಿಟಿ. ಈ ವಿಚಾರ ನಮ್ಮ ಒಳಗಡೆ ಬಂದ್ರೆ ಈ ಸೊಸೈಟಿ ಚೇಂಜ್ ಆಗುತ್ತೆ. ಆ ಥರ ಥಾಟ್ ಪ್ರವೋಕ್ ಮಾಡಿಬಿಟ್ಟು ನಮ್ಮ ಸಮಾಜದಲ್ಲಿ ಈಕ್ವಾಲಿಟಿ ತಂದಿರುವಂತಹ ಒಂದು ದೊಡ್ಡ ಸೋಷಿಯಲ್ ರಿಫಾರ್ಮರ್ ಬಸವಣ್ಣ. ರಿಜೆಕ್ಷನ್ ಆಫ್ ರಿಚುವಲ್ಸ್ ಅಂಡ್ ಪ್ರಾಕ್ಟೀಸಸ್ ಅಂತ ಹೇಳಿದ್ರೆ ನಮ್ಮ ಸೊಸೈಟಿಯಲ್ಲಿ ಈ ರಿಚುವಲ್ಸ್ ಅಂಡ್ ಪ್ರಾಕ್ಟೀಸಸ್ ಇದೆಯಲ್ಲ, ಅದು ಬರೀ ಒಂದು ಕಲ್ಚರ್ ಮತ್ತೆ ರಿಚುವಲ್ ಆಗಿರಲ್ಲ. ಈ ಕೆಲಸವನ್ನ ಇವನೇ ಮಾಡಬೇಕು, ಈ ಕೆಲಸವನ್ನ ಈ ಕ್ಯಾಟಗರಿಯವರೇ ಮಾಡಬೇಕು, ಈ ಕಾರ್ಯ ಮಾಡೋದಕ್ಕೆ ಈ ಗುಂಪವ್ರಿಗೆ ಮಾತ್ರ ಅಧಿಕಾರ ಇದೆ. ಈ ಥರ ಎಲ್ಲ ವಿಷಯಗಳು ನಮ್ಮ ಟ್ರೆಡಿಷನಲ್ಲಿ, ನಮ್ಮ ರಿಚುವಲ್ಸ್ ಅಲ್ಲಿ ಇನ್ಕಾರ್ಪೊರೇಟ್ ಆಗಿದೆ. ಈ ಥರ ರಿಚುವಲ್ಸ್ ಇಂದ ಡಿಸ್ಕ್ರಿಮಿನೇಷನ್ನೇ ಸ್ಪ್ರೆಡ್ ಆಗುತ್ತೆ ಹೊರತು ಅದರಿಂದ ಸೊಸೈಟಿಗೆ ಏನು ಜಾಸ್ತಿ ಪ್ರಯೋಜನ ಇಲ್ಲ. ಒಳ್ಳೇದನ್ನು ಮಾಡಬೇಕು, ದೇವರನ್ನ ತಲುಪಬೇಕು ಅಂತ ಹೇಳಿದ್ರೆ ಈ ಥರ ರಿಚುವಲ್ಸ್ ಬೇಡ. ನಮ್ಗೆ ತಲುಪೋದಕ್ಕೆ ಬೇರೆ ದಾರಿ ಇದೆ. ಒಳ್ಳೆ ಬಾಳ್ಬೇಕು, ಆ ದೇವ್ರ ಜೊತೆ ನಾನು ಕನೆಕ್ಟ್ ಆಗಬೇಕು, ಈ ಥರ ವಿಚಾರಗಳ ಮನಸ್ಸಲ್ಲಿ ಇದ್ರೆ ಅದಕ್ಕೆ ಈ ಸಂಪ್ರದಾಯಗಳ ಅವಶ್ಯಕತೆ ಇಲ್ಲ. ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್. ಅಂದ್ರೆ ನೀವು ಇವತ್ತಿನ ಸಿಚುವೇಶನ್ ಅಲ್ಲಿ ನೋಡಿದ್ರು ಕೂಡ ನೀವೇನಾದ್ರೂ ನಿಮ್ಗೆ ಇಷ್ಟ ಇಲ್ಲೇ ಇರುವಂಥ ಕೆಲಸ ದಿನ ಮಾಡ್ತಾ ಇದ್ರೆ ನೀವು ಖುಷಿಯಾಗಿರಲ್ಲ. ಹೌದೋ ಅಲ್ವೋ? ನಮಗೆ ಆ ಕೆಲಸದಲ್ಲಿ ಪ್ಯಾಷನ್ ಇದ್ರೆ ನಮ್ಮ ಲೈಫ್ನ ಮ್ಯಾಕ್ಸಿಮಮ್ ಟೈಮ್ ನಾವು ಕೆಲಸಕ್ಕೆ ಕೊಡೋದು. ಆ ಕೆಲಸವನ್ನು ನಿಯತ್ತಾಗಿ ಮಾಡಿದ್ರೆ, ಆ ಕೆಲಸದಲ್ಲಿ ನಾವು ಡಿವೋಷನ್ ಇಟ್ಕೊಂಡು ಮಾಡಿದ್ರೆ, ಅದರಲ್ಲೇ ನಮ್ಮ 100% ಕೊಟ್ರೆ ಅದರಲ್ಲಿ ಬರುವಂತ ಖುಷಿ, ಅದರಲ್ಲಿ ಸಿಗುವಂತ ಸ್ಯಾಟಿಸ್ಫ್ಯಾಕ್ಷನ್, ಅದರಲ್ಲಿ ಸಿಗುವಂತ ಸೆನ್ಸ್ ಆಫ್ ಅಕಾಂಪ್ಲಿಷ್ಮೆಂಟ್, ಅಂದ್ರೆ ಏನೋ ಸಾಧಿಸಿದೀನಿ ಅನ್ನುವಂಥ ಖುಷಿ ಇನ್ನು ಯಾವುದರಲ್ಲೂ ಇರಲ್ಲ. ಯಾರ ಎದುರುಗಡೆನೂ ನೀನು ಬಗ್ಬೇಕಾಗಿಲ್ಲ, ಯಾರ ಎದುರುಗಡೆನೂ ನಿನ್ನ ಜಾಸ್ತಿ ಸುಪೀರಿಯರ್ ಅಂತ ನೀನು ತೋರಿಸ್ಕೋಬೇಕಾಗಿಲ್ಲ. ನಿನ್ನ ಕೆಲಸ ನೀನು ನಿಯತ್ತಾಗಿ ಮಾಡಿದ್ರೆ ಸಾಕು, ನೀನು ಖುಷಿಯಾಗಿರ್ತೀಯ, ನಿನಗೆ ಸಂತೋಷ ಸಿಗುತ್ತೆ. ಆಧ್ಯಾತ್ಮಕ್ಕೆ ಜಾಸ್ತಿ ವ್ಯಾಲ್ಯೂ ಕೊಟ್ಟರು. ದೇವರನ್ನೋದು ಅದು ಹೊರಗಡೆ ಇರುವಂತಹದ್ದಲ್ಲ, ಅದು ನಮ್ಮ ಒಳಗಡೆ ಇರುವಂತಹದ್ದು. ನಾವು ಒಳ್ಳೆಯದನ್ನು ಮಾಡಿದಾಗ ಆ ದೇವರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ನಾವು ನಿಜ ಹೇಳಿದಾಗ ಆ ದೇವ್ರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಎಲ್ಲ ಮನುಷ್ಯರನ್ನ ಈಕ್ವಲ್ ಆಗಿ ನೋಡಿದಾಗ ಆ ದೇವ್ರ ಜೊತೆ ನಾವು ಕನೆಕ್ಟ್ ಆಗ್ತೀವಿ. ಸೊ ದೇವ್ರಂತ ಹೇಳೋದು ಅದು ಎಲ್ಲೋ ದೂರ ಇರುವಂತಹದ್ದಲ್ಲ, ನಮ್ಗೆ ಸಿಗದೇ ಇರುವಂಥ ವಿಷಯ ಅಲ್ಲ, ಅದು ಒಳ್ಳೆತನದಲ್ಲಿರುವಂಥದ್ದು. ನಮ್ಮನ್ನ ನಾವು ಇಷ್ಟಪಡೋದಾಗ್ಲಿ, ಬೇರೆಯವ್ರನ್ನ ಇಷ್ಟಪಡೋದಾಗ್ಲಿ, ನಮ್ಮನ್ನ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀವೋ, ನಮಗೇನು ರೆಸ್ಪೆಕ್ಟ್ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವೋ ಅದೇ ಥರ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದು, ಬೇರೆಯವ್ರನ್ನ ಹರ್ಟ್ ಮಾಡದೇ ಇರೋದು, ಇದರಲ್ಲೇ ನಾವು ದೇವರನ್ನ ಕಾಣಬಹುದು. ನಾವು ಮತ್ತು ನಮ್ಮೊಳಗಿರುವಂತಹ ದೇವರು ಇದೆರಡೂ ಕನೆಕ್ಟ್ ಆಗಿರಬೇಕು. ಆ ಒಂದು ದೇವರ ಗುರುತೆ ಇಷ್ಟಲಿಂಗ. ಆ ಸಂಬಂಧವನ್ನ ನಿಮಗೆ ನೆನಪು ಮಾಡಿಸುವಂತಹ ಗುರುತು. ದೇವರಿಗೆ ಆಕಾರವೇ ಇಲ್ಲ. ಈ ಆಕಾರ ಇಲ್ಲದೆ ಇರುವಂತಹ ದೇವರ ಜೊತೆ ನಿಮ್ಮ ಸಂಬಂಧ ಈ ಇಷ್ಟಲಿಂಗ ನಿಮಗೆ ನೆನಪಿಸ್ಲಿ. ಅನುಭವ ಮಂಟಪ ಅಂತ ಸ್ಟಾರ್ಟ್ ಮಾಡಿದ್ರು. ಯೂಶುವಲಿ ನಮ್ಮ ಸೊಸೈಟಿಲಿ ಏನಿರುತ್ತೆ ಇವತ್ತು ನಾವು ಅದೇ ಥರ ನೋಡ್ಬೋದು. ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನಮ್ಮ ಸೊಸೈಟಿಯಲ್ಲಿ. ಒಂದು ಸ್ಪೆಸಿಫಿಕ್ ಕಾಸ್ಟ್ಗೆ ಸಂಬಂಧಪಟ್ಟಿರುವಂಥ ಒಬ್ಬ ಗುರು ಅವನೊಂದು ಕಡೆ ಒಂದು ಸ್ವಲ್ಪ ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಾನೆ. ಅವನು ಜನರಿಗೆ ಉಪದೇಶ ಮಾಡ್ತಾನೆ. ಜನರೆಲ್ಲರೂ ಇವನೇ ದೊಡ್ಡ ಇಂಟೆಲಿಜೆಂಟ್, ಇವನಿಗೆ ಫುಲ್ ನಾಲೆಜ್ ಇದೆ, ಅದೇನೆಲ್ಲ ಅವ್ರ ಗ್ರಂಥಗಳನ್ನು ಓದ್ಕೊಂಡ್ಬಿಟ್ಟು ಇವನಿಗೆ ಲೋಕದ ಜ್ಞಾನ ಇದೆ, ಎಲ್ಲರೂ ಬಂದ್ಬಿಟ್ಟು ಇವನಲ್ಲಿ ನಾಲೆಜ್ ಪಡ್ಕೊಂಡು ಹೋಗೋಣ ಅನ್ನುವಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಆಗಿರುತ್ತೆ. ಆದ್ರೆ ಅನುಭವ ಮಂಟಪ ಅನ್ನೋದು ಈ ಒಂದು ಸ್ಪೆಸಿಫಿಕ್ ಸುಪ್ರಿಮೆಸಿಯನ್ನ, ಈ ಒಂದು ಸ್ಪೆಸಿಫಿಕ್ ಡಾಮಿನೆನ್ಸ್ ಅನ್ನ ಅದು ನ್ಯೂಟ್ರಲೈಸ್ ಮಾಡಿಬಿಡುತ್ತೆ. ಅದು ಎಲ್ಲರನ್ನು ಎಕ್ಸೆಪ್ಟ್ ಮಾಡುವಂತಹದ್ದು. ಅಲ್ಲಿ ಯಾರು ಮೇಲೂ ಕೀಳು ಅಂತ ಇಲ್ವೇ ಇಲ್ಲ. ಎಲ್ಲ ವಾಕ್ಸ್ ಆಫ್ ಸೊಸೈಟಿಯಿಂದ ಜನ ಬರ್ಬೋದು. ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರೆ ಅವ್ನು ಕೂಡ ಬರ್ಬೋದು. ಅವನ ಎಕ್ಸ್ಪೀರಿಯನ್ಸ್ ಮತ್ತು ಅವ್ನ ನಾಲೆಜ್ ಅವ್ನು ಶೇರ್ ಮಾಡ್ಬೋದು. ಒಬ್ಬಳು ಪ್ರಾಸ್ಟಿಟ್ಯೂಟ್ ಇದ್ದಾಳ, ಅವಳು ಕೂಡ ಬರ್ಬೋದು. ಅವಳನ್ನ ಕೀಳಾಗಿ ನೋಡೋ ಥರ ಇಲ್ಲ. ಅಲ್ಲಿ ಎಲ್ಲರೂ ಈಕ್ವಲ್. ಅವಳಿಗಾಗಿರುವಂಥ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವಳು ಕೆಲವೊಂದು ವಿಷಯದಲ್ಲಿ ಪಡೆದಿರುವಂಥ ಜ್ಞಾನ ಆಗಿರ್ಬೋದು, ಅವಳು ಶೇರ್ ಮಾಡ್ಬೋದು. ಈ ಥರ ಜನರು ಒಬ್ಬರೊಬ್ಬರ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಹೆಂಗಸರ ಮಾತು ಗಂಡಸರು ಕೇಳಿಬಿಟ್ಟು, ಗಂಡಸರ ಮಾತು ಹೆಂಗಸರು ಕೇಳಿಬಿಟ್ಟು ಅವ್ರ ವಿಚಾರಗಳು ಶೇರ್ ಆಗುತ್ತೆ. ಪರ್ಸ್ಪೆಕ್ಟಿವ್ಸ್, ದೃಷ್ಟಿಕೋನಗಳ ಎಕ್ಸ್ಚೇಂಜ್ ಆಗುತ್ತೆ. ಬೇರೆ ಬೇರೆ ವಿಷಯದಲ್ಲಿ ಬೇರೆ ಬೇರೆ ಕೆಲಸ ಮಾಡೋರು, ಬೇರೆ ಬೇರೆ ಜಾಬ್ ಮಾಡೋರು ಅವ್ರ ಎಕ್ಸ್ಪರ್ಟೀಸ್ ತರ್ತಾರೆ, ಅವ್ರ ಜ್ಞಾನವನ್ನು ತರ್ತಾರೆ. ಈ ಥರ ಜ್ಞಾನ ಶೇರ್ ಮಾಡುವಂಥ ಒಂದು ಸಿಚುವೇಶನ್ ಇದ್ದಾಗ ಯಾರೋ ಒಬ್ಬರು ಸುಪೀರಿಯರ್, ಯಾರೋ ಒಬ್ಬ ಸ್ಪೆಸಿಫಿಕ್ ಕಮ್ಯುನಿಟಿಯವನ್ನೇ ಜ್ಞಾನ ಕೊಡಬೇಕು, ಯಾವುದೋ ಒಂದು ಗ್ರಂಥದಲ್ಲಿ ಬರೆದಿರೋ ಪ್ರಕಾರನೇ ನಾವೆಲ್ಲ ನಡ್ಕೊಬೇಕು, ಈ ಥರ ವಿಚಾರ ಅಲ್ಲಿ ಇರೋದಿಲ್ಲ. ಸೊ ಗುರು ಕಾನ್ಸೆಪ್ಟ್ ಇಲ್ವಾ? ಗುರು ಕಾನ್ಸೆಪ್ಟ್ ಇದೆ. ಆದ್ರೆ ಗುರು ರೆಸ್ಪಾನ್ಸಿಬಿಲಿಟಿ ಏನು ಅಂತ ನಾವು ಅರ್ಥ ಮಾಡ್ಕೋಬೇಕು. ಹಿಂಗ್ ಮಾಡಿಬಿಟ್ಟು ನೆಕ್ಲೆಸ್ ತೆಗಿಯೋ ಗುರುಗಳಲ್ಲ. ನಮ್ಮ ಆಶ್ರಮದಲ್ಲಿ ಇದೇನೋ ತಯಾರು ಮಾಡ್ತಾರೆ, ಇದರಲ್ಲೊಂದು ಪವರ್ ಇದೆ, ವೆಬ್ಸೈಟ್ ಅಲ್ಲಿ 30,000 ಸಿಗುತ್ತೆ, ಅದನ್ನು ಖರೀದಿ ಮಾಡಿ ನಿಮ್ ಜೊತೆ ಇಟ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗುತ್ತೆ ಅನ್ನುವಂಥ ಗುರುಗಳಲ್ಲ. ಈ ತರ ಉಪದೇಶ ಮಾಡುವಂಥ ಅಧಿಕಾರ ನಮಗೆ ಮಾತ್ರ ಇರುವಂತಹದ್ದು ಅಂತ ಹೇಳುವಂತಹ ಗುರುಗಳಲ್ಲ. ಆಶ್ರಮ ಮಾಡಿಕೊಂಡು ಬ್ರ್ಯಾಂಡ್ ಮಾಡಿಕೊಂಡು ಬಿಸ್ನೆಸ್ ಮಾಡುವಂತಹ ಗುರುಗಳಲ್ಲ. ದೇವ್ರ ಜೊತೆ ನೀವು ಕನೆಕ್ಟ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಥ್ರೂನೇ ಕನೆಕ್ಟ್ ಆಗಬೇಕು, ಬೇರೆ ದಾರಿ ನಿಮ್ಮ ಹತ್ರ ಇಲ್ಲ ಅಂತ ಹೇಳುವಂತಹ ಗುರುಗಳಲ್ಲ. ದೇವ್ರನ್ನ ನೀವು ಹೊರಗಡೆ ಹುಡುಕಬೇಕಾಗಿಲ್ಲ, ನಿಮ್ಮ ಒಳಗಡೆನೇ ದೇವ್ರಿದ್ದಾರೆ. ಆ ದೇವ್ರನ್ನ ಕಾಣೋದು ಹೇಗೆ ಅಂತ ಅರ್ಥ ಮಾಡಿಸುವಂತ ಗುರುಗಳಷ್ಟೇ. ನಾವೇನಾದ್ರೂ ದಾರಿ ತಪ್ಪಿದಾಗ ಕೆಲವೊಂದು ವಿಷಯದಲ್ಲಿ ತಾರ್ಕಿಕವಾಗಿ ಯೋಚನೆ ಮಾಡೋ ತರ ಮಾಡೋದಕ್ಕೆ ಗುರುಗಳಿರ್ತಾರೆ.
ಯಾವುದು ಸರಿ ಯಾವುದು ತಪ್ಪು, ಸಮಾಜಕ್ಕೆ ಯಾವುದು ಒಳ್ಳೆಯದು, ಸಮಾಜಕ್ಕೆ ಯಾವುದು ಕೆಟ್ಟದು, ಯಾವ ರೀತಿ ನಮ್ಮಲ್ಲಿ ನಾವು ದೇವರು ಕಾಣಬಹುದು, ಯಾವ ರೀತಿ ವಿಷಯಗಳನ್ನು ನಾವು ತಾರ್ಕಿಕವಾಗಿ ನೋಡಬಹುದು, ಇಂಥ ಒಂದು ಸರಿಯಾದ ದೃಷ್ಟಿಕೋನಗಳನ್ನು ಕೊಡೋದಕ್ಕೆ ಗುರುಗಳಿರ್ತಾರೆ. ಅವ್ರು ಹೇಳುವಂಥ ವಿಚಾರಗಳನ್ನು ನೀವು ಡೆಫಿನೆಟ್ಲಿ ಅಕ್ಸೆಪ್ಟ್ ಮಾಡಬಹುದು. ಎನಿಮಲ್ ಸ್ಯಾಕ್ರಿಫೈಸ್ ಮತ್ತು ವಾಯ್ಲೆನ್ಸ್ ವಿರುದ್ಧವಾಗಿದ್ದರು. ಅಂದರೆ ಯಾವುದೇ ಕಾರಣದಿಂದ ಒಬ್ಬ ಮನುಷ್ಯನಿಗಾಗಿರ್ಬೋದು, ಪ್ರಾಣಿಗಾಗಿರ್ಬೋದು, ಅದರ ಮೇಲೆ ಫಿಸಿಕಲ್ ಅಟ್ಯಾಕ್ ಮಾಡುವಂಥ, ಅದನ್ನು ಕೊಲ್ಲುವಂಥ, ಅದಕ್ಕೆ ಹರ್ಟ್ ಮಾಡುವಂಥ ಅಧಿಕಾರ ನಮಗಿಲ್ಲ. ಯಾಕಿಲ್ಲ? ಯಾಕಂದರೆ ಈ ಥರ ಪ್ರಾಣಿಗಳಿಗೆ, ಈ ಥರ ಮನುಷ್ಯರಿಗೆ ಜೀವ ಕೊಡುವಂಥ ಎಬಿಲಿಟಿ ನಮಗಿಲ್ಲ. ಸೊ ಅದ್ರ ಜೀವ ತೆಗೆಯುವಂಥ ಅಧಿಕಾರನೂ ನಮಗಿಲ್ಲ ಅಂತ. ನಮ್ಮ ಸೊಸೈಟಿಲಿ ಎಲ್ಲರೂ ಈಕ್ವಲ್ ಆಗಿರಬೇಕು. ಜಾತಿ ಮೇಲೆ ನಾವು ಡಿಸ್ಕ್ರಿಮಿನೇಟ್ ಮಾಡಬಾರ್ದು. ಗಂಡು ಹೆಣ್ಣನ್ನು ಈಕ್ವಲ್ ಆಗಿ ನೋಡಬೇಕು. ಐಡಲ್ ವರ್ಷಿಪ್ ಬೇಡ. ದೇವರ ಗುಡಿ ಬೇಕಾಗಿಲ್ಲ. ನಮ್ಮಲ್ಲೇ ನಾವು ದೇವರನ್ನು ಕಾಣಬಹುದು. ದೇವರಿಗೆ ಆಕಾರನೇ ಇಲ್ಲ. ಎಲ್ಲರ ಹತ್ರನೂ ನಾಲೆಜ್ ಇರುತ್ತೆ. ಎಲ್ಲರೂ ನಾಲೆಜ್ ಶೇರ್ ಮಾಡಬಹುದು. ಈ ಎಲ್ಲ ವಿಚಾರಗಳನ್ನು ನಾವು ನೋಡಿದ್ರೆ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಅವ್ರಿಗೆ ಬೇಜಾರಾಗೋದಂತೂ 100% ಗ್ಯಾರಂಟಿ. ಇದು ಯಾವ ಸೆಕ್ಷನ್ ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವರೇ ನಮ್ಮ ಸೊಸೈಟಿಯಲ್ಲಿ ಇನ್ಇಕ್ವಾಲಿಟಿ ಮತ್ತು ಡಿಸ್ಕ್ರಿಮಿನೇಷನ್ನ ಇನ್ಕಾರ್ಪೊರೇಟ್ ಮಾಡಿದವರು. ನಮ್ಮ ಸೊಸೈಟಿಯಲ್ಲಿ ಮೇಲು ಕೀಳು ಅಂತ ಹಾಕಿದವರೇ ಅವರು. ಬರ್ತಾರೆ, ಉಪದೇಶ ಮಾಡ್ತಾರೆ. ಎಲ್ಲರೂ ಈಕ್ವಲ್ ಅಂತ ಉಪದೇಶ ಮಾಡಲ್ಲ. ಆದರೆ ಎಲ್ಲರೂ ಈಕ್ವಲ್ ಯಾಕಲ್ಲ ಅಂತ ಅದಕ್ಕೆ ಒಂದು ಕಾರಣ ಕೊಡ್ತಾರೆ ಅವರು. ಇಂಥ ಕಡೆ ಹೆಂಗಸರು ಬರಬಾರ್ದು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಇಂಥ ಕಡೆ ಇಂಥ ಗುಂಪೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಕಾರಣ ಇದೆ. ಟೈಮ್ ಪ್ರಕಾರ ಇವ್ರ ಕಾರಣ ಚೇಂಜ್ ಆಗುತ್ತೆ. ಸೈಂಟಿಫಿಕ್ ಹೆಸರಲ್ಲಿ ಇತ್ತೀಚೆಗೆಲ್ಲ ಕಾರಣ ಕೊಡ್ತಾ ಇದ್ದಾರೆ. ಆದರೆ ತಮ್ಮ ಸಂಪ್ರದಾಯವನ್ನು, ತಮ್ಮ ರಿಚುವಲ್ಸ್ನ, ತಮ್ಮ ಟ್ರೆಡಿಷನ್ಸ್ನ ಹೇಗಾದರೂ ಮಾಡಿ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ, ಅದು ಎಷ್ಟೇ ಡಿಸ್ಕ್ರಿಮಿನೇಟರಿ ಆಗಿರ್ಬೋದು, ಅದರಲ್ಲಿ ಎಷ್ಟೇ ಇನ್ಇಕ್ವಾಲಿಟಿ ಇರ್ಬೋದು, ಅದು ಸ್ಟಾಪ್ ಆಗಬಾರ್ದು ಅನ್ನೋದಕ್ಕೆ ಅವ್ರ ಕಾರಣಗಳನ್ನು ಕೊಡ್ತಾನೆ ಇರ್ತಾರೆ. ಸುಮ್ಮನೆ ಈ ಥರ ಬರೆದಿಲ್ಲ, ಅದಕ್ಕೊಂದು ಕಾರಣ ಇದೆ. ಎಲ್ಲರೂ ಆ ಜಾಗಕ್ಕೆ ಹೋಗೋದಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೊಂದು ಕಾರಣ ಇದೆ. ಈ ಥರ ಒಂದು ಸಮಾಜವನ್ನು ಸೃಷ್ಟಿ ಮಾಡಿಬಿಟ್ಟು ಇವರು ತಮಗೆ ಒಂದು ಸ್ಪೆಷಲ್ ಪೊಸಿಷನ್ ಇಟ್ಕೊಂಡಿದ್ದಾರೆ. ಅದರಿಂದ ಇವ್ರಿಗೆ ರೆಸ್ಪೆಕ್ಟ್ ಕೂಡ ಸಿಗುತ್ತೆ. ಅವರ ಬಿಸ್ನೆಸ್ ಕೂಡ ಅದರಿಂದ ಆಗುತ್ತೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಯಾಕಂದರೆ ನಮ್ಮ ಹಿಂದೂ ಸೊಸೈಟಿಯಲ್ಲಿ ಇವರು ಷಡ್ಯಂತ್ರದಿಂದ ಹಾಕಿರುವಂಥ ರೂಲ್ಸನ್ನು ಎಲ್ಲೋ ಒಂದು ಕಡೆ ಮೂಕ ಪ್ರೇಕ್ಷಕರಾಗ್ಬಿಟ್ಟು ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾರಾದರೂ ಸೋಷಿಯಲ್ ರಿಫಾರ್ಮರ್ ಬಂದರೆ ಅವ್ರು ಹೇಳಿರುವಂಥ ವಿಚಾರಗಳನ್ನು ನಮಗೆ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ, ಇಷ್ಟ ಆಗುತ್ತೆ, ಇದು ಸರಿ ಅನಿಸುತ್ತೆ. ಆದರೂ ಎಷ್ಟೇ ಸರಿ ಅನಿಸಿದ್ರು ಕೂಡ ಕೆಲವೊಂದು ಟ್ರೆಡಿಷನ್ ಇರ್ಬೋದು, ಕೆಲವೊಂದು ರಿಚುವಲ್ ಇರ್ಬೋದು, ಅದು ನಮ್ಮ ಕಸ್ಟಮ್ ಪಾರ್ಟ್ ಆಗಿರೋದ್ರಿಂದ ತಪ್ಪು ಅಂತ ಅನಿಸಿದ್ರು ಕೂಡ ಅದನ್ನು ಬಿಟ್ಟು ಕೊಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ಬಸವಣ್ಣನವ್ರು ಹೇಳ್ಕೊಟ್ಟಿರುವಂಥ ಸಿದ್ಧಾಂತ ಸ್ಪ್ರೆಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ, ಈ ಥರ ಜನ ಓಪನ್ ಮೈಂಡೆಡ್ ಆಗಿದ್ರೆ, ಈ ಥರ ಜನ ಪ್ರೋಗ್ರೆಸಿವ್ ಆಗಿದ್ರೆ, ಎಲ್ಲರನ್ನು ಈಕ್ವಲ್ ಆಗಿ ನೋಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಕಲ್ಚರ್ ಹೆಸರಲ್ಲಿ ನಡೀತಾ ಇರುವಂಥ ಎಷ್ಟೊಂದು ವಿಷಯಗಳು ನಾಳೆ ಜನ ಅದರ ವಿರೋಧ ಮಾಡ್ತಾರೆ. ನಿನ್ನೆವರೆಗೆ ನಾನು ಮಾಡ್ತಾ ಇರ್ಬೋದು, ಇವತ್ತಿಂದ ಅದನ್ನು ಮಾಡಲ್ಲ. ಇದರಲ್ಲಿ ಅರ್ಥ ಇಲ್ಲ. ಕೆಲವರು ಶಾಪ್ ಕ್ಲೋಸ್ ಆಗುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಿಮ್ಮ ಮನಸ್ಸಲ್ಲಿ ಬರಬಹುದು. ಲಿಂಗಾಯತ ಧರ್ಮದಲ್ಲಿ ದೇವರಿಗೆ ಫಾರ್ಮೇ ಇಲ್ಲ ಅಂತಾರೆ. ನಮ್ಮಲ್ಲೇ ದೇವರಿದ್ದಾನೆ ಅಂತಾರೆ. ಒಳ್ಳೆತನದಲ್ಲೇ ದೇವರಿದ್ದಾನೆ ಅಂತಾರೆ. ಹಾಗಿದ್ರೆ ಅಲ್ಲಿ ಇಲ್ಲಿ ನಮಗೆ ಶಿವನ ಹೆಸರು ಯಾಕೆ ಕೇಳಿ ಬರುತ್ತೆ? ಕಾಯಕವೇ ಕೈಲಾಸ ಅಂತಾರೆ. ಕೈಲಾಸ ಯಾಕೆ ಬಂತು ಅಲ್ಲಿ? ಇಷ್ಟ ಲಿಂಗ ಅನ್ನುವಂಥದ್ದು ಅದು ಈಶ್ವರ ಲಿಂಗ ಅಲ್ವಾ? ನೋಡಿ, ದೇವರು ನಿಮ್ಮೊಳಗೆ ಇದ್ದಾನೆ ಅಂತ ಹೇಳಿದ್ರೆ, ದೇವರಿಗೆ ಆಕಾರ ಇಲ್ಲ ಅಂತ ಹೇಳಿದ್ರೆ, ದೇವ್ರು ನಮ್ಮೊಳಗೆ ಇದ್ದಾನೆ ಅಂತ ಹೇಳಿದವನು ಇದು ಈಶ್ವರ ಲಿಂಗ, ಇದಕ್ಕೆ ಪೂಜೆ ಮಾಡಿ ಅಂತ ಹೇಳಿದ್ರೆ ಅದು ಕಾಂಟ್ರಡಿಕ್ಟರಿ ಆಗ್ತಾ ಇರುತ್ತೆ. ಅದಕ್ಕೊಂದು ಅರ್ಥನೇ ಇರಲ್ಲ. ಹೌದಾ ಅಲ್ವಾ? ಅದಕ್ಕೋಸ್ಕರ ನಾವು ಈ ಶಿವ ಅನ್ನುವಂಥ ಪದ ಬರುತ್ತಲ್ಲ, ಕೈಲಾಸ ಅನ್ನುವಂಥ ಪದ ಬರುತ್ತಲ್ಲ, ಇದನ್ನೆಲ್ಲ ನಾವು ಕಾಂಟೆಕ್ಸ್ಚುಯಲ್ ಆಗಿ ನೋಡಬೇಕಾಗತ್ತೆ. ಅದಕ್ಕೆ ನಾನು ಅವಾಗ ಹೇಳಿದ್ದೆ, ಭಕ್ತಿ ಮೂವ್ಮೆಂಟ್ ಜೊತೆಗೆ ಶೈವ ಮೂವ್ಮೆಂಟ್ ಕೂಡ ಬಂದಿತ್ತು. ಅದೆರಡು ಓವರ್ಲ್ಯಾಪ್ ಆಗಿತ್ತು. ಅಂದರೆ ಆ ಟೈಮಲ್ಲಿ ಶಿವಭಕ್ತರು ತುಂಬ ಇದ್ರು. ಏನಾದರೂ ಒಂದು ಮೆಸೇಜ್ ಕನ್ವೆ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಲ್ಯಾಂಗ್ವೇಜಲ್ಲೇ ಕನ್ವೆ ಮಾಡಬೇಕಾಗಿತ್ತು. ಕಾಯಕವೇ ಕೈಲಾಸ ಅಂದ್ರೆ ಅರ್ಥ ಏನು? ನೀವು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನೀವು ಆ ಶಿವ ಇರ್ತಾನಲ್ಲ, ಆ ಕೈಲಾಸಕ್ಕೆ ಹೋಗ್ತೀರಾ ಅಂತ ಅರ್ಥನ? ಅದು ಅಲ್ಲ. ಕಾಯಕವೇ ಸ್ವರ್ಗ. ಕರೆಕ್ಟಾಗಿ ಕೆಲಸ ಮಾಡು, ಅದರಲ್ಲೇ ನೀನು ದೇವರು ಕಾಣಬಹುದು. ವರ್ಕ್ ಇಸ್ ವರ್ಷಿಪ್. ಅದೊಂದು ಮೆಸೇಜನ್ನು ಸೆಂಡ್ ಮಾಡುತ್ತೆ, ಒಂದು ಜನರಿಕ್ ಮೆಸೇಜನ್ನು ಕೊಡುತ್ತೆ. ಆದ್ರೆ ಬೈ ಚಾನ್ಸ್ ಅಲ್ಲೆಲ್ಲ ಶಿವಭಕ್ತರಿದ್ದರೆ ಅವ್ರಿಗೆ ಅರ್ಥ ಮಾಡಿಸೋದಕ್ಕೆ ಕಾಯಕವೇ ಸ್ವರ್ಗ ಅನ್ನೋದಕ್ಕಿಂತ ಜಾಸ್ತಿ ಕಾಯಕವೇ ಕೈಲಾಸ ಅನ್ನೋದ್ರಲ್ಲಿ ಜಾಸ್ತಿ ಸೆನ್ಸ್ ಇದೆ. ಇವಾಗ ಒಂದು ಮುಸ್ಲಿಂ ಕಮ್ಯುನಿಟಿ ಇದೆ ಅಂತ ಇಟ್ಕೊಳ್ಳಿ. ಇವಾಗ ನಾನು ಬಸವಣ್ಣನವ್ರು ಹೇಳೋದನ್ನ ಜನಕ್ಕೆ ಸ್ಪ್ರೆಡ್ ಮಾಡಬೇಕು ಅಂತ ಇದ್ದೀನಿ. ಪಕ್ಕದಲ್ಲೊಂದು ಮುಸ್ಲಿಂ ಕಮ್ಯುನಿಟಿ ಕೂಡ ಇದೆ. ಅವ್ರಿಗೆ ಇದೆಲ್ಲ ವಿಚಾರ ಗೊತ್ತಾಗಬೇಕು ಅಂತ ನನ್ನ ಮನಸ್ಸಲ್ಲಿದೆ. ನಾನು ಅವ್ರ ಹತ್ರ ಹೋಗ್ಬಿಟ್ಟು ಕಾಯಕವೇ ಕೈಲಾಸ ಅಂತ ಹೇಳಿಬಿಟ್ರೆ ಅವ್ರಿಗೆ ಅದಷ್ಟು ಇಂಪ್ಯಾಕ್ಟ್ ಆಗೋದಿಲ್ಲ. ಅವ್ರಿಗೆ ನಾನು ಹೋಗ್ಬಿಟ್ಟು ಕಾಯಕವೇ ಮೆಕ್ಕ ಅಂತ ಹೇಳಬೇಕಾಗತ್ತೆ. ಯಾಕಂದ್ರೆ ಅವ್ರಿಗೆ ಆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ನೀನು ಒಳ್ಳೇದು ಮಾಡಿದ್ರೆ, ನೀನು ನಿಯತ್ತಾಗಿ ಕೆಲಸ ಮಾಡಿದ್ರೆ, ನೀನು ಎಲ್ಲರನ್ನೂ ಈಕ್ವಲ್ ಆಗಿ ನೋಡಿದ್ರೆ, ಬೇರೆ ಮನುಷ್ಯರಿಗೆ ನೀನು ಹರ್ಟ್ ಮಾಡದೇ ಇದ್ರೆ, ನೀನಲ್ಲ ನಿನಗೆ ಸಿಕ್ಕದಂಗೆ ಅಂತೇನಾದ್ರು ನಾನು ಹೇಳಿದ್ರೆ, ನಾನಲ್ಲ ನಂಬ್ತೀನಿ ಅಂತ ಅಲ್ಲ, ನಾನು ಇಸ್ಲಾಂ ಧರ್ಮನ ನಂಬ್ತೀನಿ ಅಂತ ಅಲ್ಲ, ಆದ್ರೆ ಆ ಮನುಷ್ಯನಿಗೆ ಅರ್ಥ ಮಾಡಿಸೋದಕ್ಕೆ ನಾನು ಆ ಲ್ಯಾಂಗ್ವೇಜನ್ನು ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ ಅಂತ ಹೇಳಿದಾಗ ದುಡ್ಡಿರೋರು ಸ್ಪೆಸಿಫಿಕ್ ಆಗಿ ಈಶ್ವರ ದೇವಸ್ಥಾನ ಕಟ್ತಾರೆ ಅಂತ ಮಾತಾಡ್ತಾ ಇಲ್ಲ. ಅವರು ದುಡ್ಡಿರೋರು ದೇವಸ್ಥಾನ ಕಟ್ಕೋತಾರೆ, ಬಡವರು ಏನು ಮಾಡ್ತಾರೆ ಅಂತ. ಆ ಟೈಮಲ್ಲಿ ಆ ಜನಕ್ಕೆ ದೇವಸ್ಥಾನ ಅನ್ನೋದಕ್ಕಿಂತ ಜಾಸ್ತಿ ಶಿವಾಲಯ ಮೇಡ್ ಮೋರ್ ಸೆನ್ಸ್. ಯಾಕಂದ್ರೆ
ಆವಾಗ ಶೈವ ವೇವ್ ಬೇರೆ ಇತ್ತು. ಮೋಸ್ಟ್ಲಿ ಜನ ಈಶ್ವರನ ನಂಬುತ್ತಾ ಇದ್ರು. ಸೊ ನಾವು ಶಬ್ದಗಳನ್ನ ಕಾಂಟೆಕ್ಸ್ಚುಯಲ್ ಆಗಿ ತಗೊಬೇಕಾಗತ್ತೆ. ಬಸವಣ್ಣನವರ ಸಿದ್ಧಾಂತ ಏನು, ಅವ್ರು ಏನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಯಾವ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ, ಅದು ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಅದಕ್ಕೆ ಬಳಸಿರುವಂತ ಶಬ್ದಗಳು ಆ ಟೈಮಲ್ಲಿ ಆ ಒಂದು ಸಮಾಜದಲ್ಲಿ ಆ ಜನಕ್ಕೆ ಯಾವ ರೀತಿ ಬೆಸ್ಟ್ ಪಾಸಿಬಲ್ ಮೆಸೇಜ್ ಕೊಡಬಹುದು ಅಂತ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಅಷ್ಟೇ ಅಲ್ಲ. ಈ ಶಿವ ಅನ್ನೋದಿದೆಯಲ್ಲ, ನಮ್ಮ ಪೌರಾಣಿಕ ಶಿವ, ಕೈಲಾಸದಲ್ಲಿ ಕುಳಿತಿರುವಂತ ಶಿವ ಮತ್ತೆ ಬಸವಣ್ಣನವರ ಪರಿಕಲ್ಪನೆಯ ಶಿವ, ಈ ಎರಡು ಶಿವಕ್ಕೆ ವ್ಯತ್ಯಾಸ ಇದೆ. ಇದು ಕೂಡ ಕನ್ಫ್ಯೂಸ್ ಆಗುವಂತ ಒಂದು ಕಾರಣ ಇದ್ದಿರಬಹುದು. ಸೊ ಇವಾಗ ನಮಗೆ ಬಸವಣ್ಣನವರು ಏನು ಮೆಸೇಜ್ ಕೊಟ್ಟರು ಅಂತ ಗೊತ್ತಾಯ್ತು. ಆದ್ರೆ ಬಸವಣ್ಣನವರು ಇದನ್ನೆಲ್ಲ ಹೇಳಿರೋದು 12ನೇ ಸೆಂಚುರಿಯಲ್ಲಿ. ಅಂದ್ರೆ ಆ ಮನುಷ್ಯ ಸೋಷಿಯಲ್ ರಿಫಾರ್ಮರ್. ಆ ಟೈಮಲ್ಲಿ ಅದು ಎಷ್ಟು ಪ್ರೋಗ್ರೆಸಿವ್ ಆಗಿದ್ದಿರಬಹುದು ಅದನ್ನ ನಾವು ಯೋಚನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದ್ರೆ ಇವತ್ತು ನಾವು ಲಿಂಗಾಯತ ವೀರಶೈವ ಧರ್ಮವನ್ನ ಒಂದು ಟೋಟಾಲಿಟಿಯಾಗಿ ಕನ್ಸಿಡರ್ ಮಾಡಿದ್ರೆ, ಇದನ್ನ ಎರಡನ್ನೂ ಒಂದೇ ಆಗಿ ತಗೊಂಡ್ರೆ, ಅವತ್ತಿನ ಒರಿಜಿನಲ್ ಲಿಂಗಾಯತ ಧರ್ಮ ಮತ್ತು ಇವತ್ತದಾಗಿರೋದಕ್ಕೆ ಡಿಫ್ರೆನ್ಸ್ ಇದೆಯಾ ಇಲ್ವಾ? ಇವತ್ತು ಲಿಂಗಾಯತ ಧರ್ಮದ ಒಳಗಡೆನೆ ಕಾಸ್ಟ್ ಹೋಗಿದೆಯಾ ಇಲ್ವಾ? ಯಾವ ರಿಚುವಲ್ಸ್ ಮತ್ತೆ ಯಾವ ರೀತಿ ಪ್ರಾಕ್ಟೀಸಸ್ ನಿಂದ ಬಸವಣ್ಣ ದೂರ ಇರುವಂತ ಹೇಳಿದ್ರು, ಅದೇ ಪ್ರಾಕ್ಟೀಸಸ್ ವಾಪಸ್ ಬಂದಿದೆಯೋ ಇಲ್ವೋ? ಬಸವಣ್ಣನವರು ಹೇಳಿರುವಂತಹ ಜೆಂಡರ್ ಇಕ್ವಾಲಿಟಿ ಇವತ್ತು ನಮಗೆ ನೋಡೋದಕ್ಕೆ ಸಿಗುತ್ತೋ ಇಲ್ವೋ? ಇದೆಲ್ಲ ಸರಿ ತಪ್ಪು ಅಂತ ಡಿಫೈನ್ ಮಾಡೋದಕ್ಕೆ ಯಾರು ಅಲ್ಲ. ನಾನು ಲೈಫ್ ಪೂರ್ತಿ ಪುಣ್ಯ ಮಾಡ್ಕೊಂಡೇ ಬಂದಿಲ್ಲ. ನಾನು ಬೇಕಾದಷ್ಟು ತಪ್ಪುಗಳನ್ನು ಮಾಡಿದ್ದೀನಿ. ಆದ್ರೆ ನನಗೆ ಬಸವಣ್ಣನವರು ಹೇಳಿರುವಂತ ತತ್ವಗಳು, ಅವ್ರ ಸಮಾಜದಲ್ಲಿ ಸಾರಿರುವ ಮಾತುಗಳು ಮತ್ತು ಇವತ್ತಿರುವಂತ ಲಿಂಗಾಯತ್ ವೀರಶೈವ ನಾವು ಕಂಬೈನ್ ಮಾಡಿ ನೋಡಿದ್ರೆ ಅವ್ರು ಹೇಳಿರೋದೇ ಬೇರೆ, ಇವಾಗ ಆಗಿರೋದೇ ಬೇರೆ. ಸೊ ಇದು ನೀವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ಲಿಂಗಾಯತ ಧರ್ಮಕ್ಕೆ ಅದರದೇ ಆದಂಥ ಐಡೆಂಟಿಟಿ ಇರಬೇಕಾ ಬೇಡವಾ? ಅದಕ್ಕೆ ಅದರ ಪ್ಯೂರ್ ಫಾರ್ಮಲ್ ಒಂದು ಐಡೆಂಟಿಟಿ ಬೇಕಾ ಬೇಡವಾ? ಈ ಬೇರೆ ಬೇರೆ ವಿಷಯ ಮಿಕ್ಸ್ ಆಗಿರೋದು ಇದು ಎಲ್ಲಿಂದ ಬಂದಿರೋದು? ಇದು ನೀವು ಯೋಚನೆ ಮಾಡಬೇಕಾಗಿರುವಂಥ ವಿಷಯ. ನಾನು ಆಸ್ ಎ ಕ್ವೆಶ್ಚನ್ ಮಾತ್ರ ಇಡ್ತಾ ಇದ್ದೀನಿ. ನಿಮ್ಗೆ ಹೌದು ಅಂದ್ರೆ ಹೌದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ಅಷ್ಟೇ. ಸೊ ಪಾರ್ಟ್ ಆಫ್ ಲಿಂಗಾಯತ ಧರ್ಮ ಒಂದು ಪ್ಯೂರ್ ಫಾರ್ಮ್ ಇಂದ ಅದು ಚೇಂಜ್ ಹೇಗಾಯ್ತು? ಯಾರು ಬಂದ್ಬಿಟ್ಟು ಅದನ್ನ ಚೇಂಜ್ ಮಾಡಿದ್ರು? ಹೊರಗಡೆ ಇರೋರು ಒಳಗಡೆ ಬಂದ್ಬಿಟ್ಟು ಅದನ್ನ ಚೇಂಜ್ ಮಾಡಿದ್ರ, ಅಥವಾ ಅದು ಕಾಲಕ್ಕೆ ಚೇಂಜ್ ಆಗ್ತಾ ಹೋಯ್ತಾ? ಬರೀ ಕರ್ನಾಟಕದಲ್ಲ, ಬರೀ ನಮ್ಮ ದೇಶದಲ್ಲ, ಇಡೀ ಜಗತ್ನಲ್ಲಿ ಕೂಡ ಈ ತರ ಪ್ರೋಗ್ರೆಸಿವ್ ವಿಚಾರನ ನೋಡೇ ಇರಲಿಲ್ಲ, ಕೇಳೂ ಇರಲಿಲ್ಲ. ಆದ್ರೆ ಅದರಲ್ಲಿ ಈ ಮಿಶ್ರಣ ಆಗಿದ್ಯಾವಾಗ? ಇದಕ್ಕೆ ಬೇರೆ ಬೇರೆ ಥಿಯರಿ ಇದೆ. ಕೆಲವರು ಹೇಳೋ ಪ್ರಕಾರ ಈ ಶೈವರ ಕಮ್ಯುನಿಟಿ ಮೊದಲಿಂದ ಇತ್ತು. ಕಾಲಕ್ಕೆ ತುಂಬಾ ಜನ ಅವ್ರು ಈಶ್ವರನ ಪೂಜೆ ಮಾಡ್ತಾ ಇದ್ರು, ಕೆಲವು ಸಂಪ್ರದಾಯಗಳನ್ನ ಫಾಲೋ ಮಾಡ್ತಾ ಇದ್ರು. ಆದ್ರೆ ಅವ್ರಿಗೆ ಬಸವಣ್ಣನ ವಿಚಾರಗಳು ಇಷ್ಟ ಆಗ್ತಾ ಇತ್ತು. ಸೊ ಇದೆರಡು ಕಾಂಬಿನೇಷನ್ ಅಲ್ಲಿ ಇದು ಕಂಟಿನ್ಯೂ ಆಯ್ತು ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳೋ ಪ್ರಕಾರ ಒಂದು ಸ್ಪೆಸಿಫಿಕ್ ಜನ ಇದಾರಲ್ಲ, ಈ ಸೊಸೈಟಿಲಿ ಇನ್ಇಕ್ವಾಲಿಟಿ ಹಾಕದವರು, ಅಸಮಾನತೆ ಹಾಕದವರು, ಅವರಿಗೆ ಈ ಬಸವಣ್ಣನ ವಿಚಾರ ಇಷ್ಟ ಆಗ್ತಾ ಇರಲಿಲ್ಲ. ತುಂಬಾ ಫಾಸ್ಟ್ ಸ್ಪ್ರೆಡ್ ಆಗ್ತಾ ಇದೆ ಸೌತ್ ಇಂಡಿಯಾದಲ್ಲಿ, ಹೇಗಾದ್ರೂ ಮಾಡಿ ಇದನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಹಾಗಂತ ಎಷ್ಟೋ ಒಂದು ಡಾಕ್ಯುಮೆಂಟ್ಸ್ ಅನ್ನ ಅವ್ರು ಸುಟ್ಟು ಹಾಕಿದ್ರು. ಈ ಒಂದು ಸ್ಪ್ರೆಡ್ ಆಗೋದನ್ನ ರೆಸ್ಟ್ರಿಕ್ಟ್ ಮಾಡಿದ್ರು. ತಾವು ಲಿಂಗಾಯತ ಧರ್ಮದೊಳಗೆ ಸೇರ್ಕೋತೀವಿ ಅಂತ ಸೇರ್ಕೊಂಡ್ಬಿಟ್ಟು ಅದರ ಮೆಸೇಜ್ ಬೇರೆ ತರ ಸ್ಪ್ರೆಡ್ ಮಾಡಿದ್ರು. ಈ ತರ ಕೆಲವರು ಹೇಳ್ತಾರೆ. ಕೆಲವರು ಹೇಳೋದು ಭಕ್ತಿ ಮೂವ್ಮೆಂಟ್ ಅಂತ ಇದ್ರೂ ಕೂಡ ಶೈವ ಮೂವ್ಮೆಂಟ್ ತುಂಬಾ ಪವರ್ಫುಲ್ ಆಗಿತ್ತು. ಬಸವಣ್ಣನವರ ವಿಚಾರ ಜನಕ್ಕೆ ಇಷ್ಟ ಆಗ್ತಾ ಇದ್ರೂ ಕೂಡ ಈಶ್ವರ ಅನ್ನುವಂಥ ಒಂದು ದೇವರನ್ನ ಕೆಲವು ಜನರಿಗೆ ಬಿಟ್ಟಿರೋದಕ್ಕೆ ಕನ್ವಿನ್ಸ್ ಆಗ್ತಾ ಇರಲಿಲ್ಲ ಅಂತಾನು ಕೆಲವರು ಹೇಳ್ತಾರೆ. ಈ ಒಂದು ಲಿಂಗಾಯತ ಧರ್ಮವನ್ನ ಅಥವಾ ಬಸವಣ್ಣನವರು ಹೇಳಿಕೊಟ್ಟಿರುವಂತಹ ತತ್ವಗಳನ್ನ, ಬಸವಣ್ಣನವರ ಐಡೆಂಟಿಟಿಯನ್ನ ಒಂದು ಪ್ಲಾನ್ಡ್ ಸ್ಟ್ರಾಟಜಿಯಿಂದ ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದಾರೋ, ಅಥವಾ ಕಾಲಕ್ಕೆ ನ್ಯಾಚುರಲಿ ಕೆಲವರು ಅದ್ರ ಜೊತೆ ಬಂದು ಸೇರ್ಕೊಂಡ್ಬಿಟ್ಟು ಅದ್ರ ಅಕ್ಸೆಪ್ಟ್ ಮಾಡ್ಕೊಂಡ್ರು ಕೂಡ ಕೆಲವು ತಮ್ಮ ವಿಚಾರಗಳನ್ನ, ತಮ್ಮ ರಿಚುವಲ್ಸ್ನ, ತಮ್ಮ ಕಸ್ಟಮ್ನ, ತಮ್ಮ ದೇವರುಗಳನ್ನ ಅವ್ರು ಬಿಟ್ಕೊಟ್ಟಿರಲಿಲ್ಲ. ಅಷ್ಟೇ ಅಲ್ಲ, ಅಲ್ಲಮ್ಮ ಪ್ರಭು ಕೂಡ ತುಂಬಾ ಪ್ರಾಮಿನೆಂಟ್ ಫಿಗರ್ ಇನ್ ದ ಹಿಸ್ಟ್ರಿ. ಅಕ್ಕ ಮಹಾದೇವಿ ಕೂಡ ತುಂಬಾ ಪ್ರಾಮಿನೆಂಟ್ ಫಿಗರ್. ಆಲ್ಮೋಸ್ಟ್ ಇವರಿಬ್ಬರನ್ನು ಜನ ದೇವರ ಪೊಸಿಷನ್ ಇಟ್ಕೊಂಡು ನೋಡ್ತಾರೆ. ಅಲ್ಲಮ್ಮ ಪ್ರಭು ಮತ್ತೆ ಅಕ್ಕ ಮಹಾದೇವಿ ಇವರಿಬ್ರು ಶಿವಭಕ್ತರು. ಅಕ್ಕ ಮಹಾದೇವಿ ಅಂತೂ ಅವರಲ್ಲಿ ಇಂಟೆನ್ಸ್ ಶಿವಭಕ್ತಿ ಇತ್ತು. ಇವರಿಬ್ರು ಕೂಡ ಬಸವಣ್ಣನವರ ಫಿಲಾಸಫಿಯನ್ನು ಪ್ರಚಾರ ಮಾಡಿದ್ದಾರೆ. ಬಸವಣ್ಣನವರ ತತ್ವ ಇವರಿಬ್ಬರಿಗೂ ಇಷ್ಟ ಆಗಿದೆ. ಆದ್ರೆ ಅವರು ಶಿವಭಕ್ತಿಯನ್ನು ಬಿಟ್ಟು ಅವರು ಪ್ರಚಾರ ಮಾಡಿಲ್ಲ. ಸೊ ನಾನು ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಈ ಭಕ್ತಿ ಮೂವ್ಮೆಂಟ್ ಸ್ಪ್ರೆಡ್ ಆಗ್ತಾ ಇರುವಾಗ ಪ್ರತಿಯೊಬ್ಬರು ಒಂದೇ ರೀತಿ ಅದನ್ನ ಸ್ಪ್ರೆಡ್ ಮಾಡಿಲ್ಲ. ತಮ್ಮ ನಂಬಿಕೆಗಳ ಪ್ರಕಾರ ಅದನ್ನ ಸ್ವಲ್ಪ ಕಸ್ಟಮೈಸ್ ಮಾಡಿಬಿಟ್ಟು ಅದನ್ನ ಸ್ಪ್ರೆಡ್ ಮಾಡಿದ್ದಿರಬಹುದು. ಆದ್ರೆ ಇವತ್ತು ಲಿಂಗಾಯತ ಧರ್ಮದಲ್ಲಿ ಕೆಲವರು ಬಸವಣ್ಣನವರ ಒರಿಜಿನಲ್ ತತ್ವವನ್ನು ನಂಬಿಬಿಟ್ಟು ಅದನ್ನೇ ಫಾಲೋ ಮಾಡ್ತಾ ಇದ್ದಾರೆ. ಇನ್ನೆಷ್ಟೋ ಒಂದು ಜನ, ತುಂಬಾ ಪವರ್ಫುಲ್ ಜನ, ಪೊಲಿಟಿಕಲಿ ಸೋಷಿಯಲಿ ಡಾಮಿನೆಂಟ್ ಜನ ಆ ಒಂದು ತತ್ವದಿಂದ ಸ್ವಲ್ಪ ದೂರ ಸರಿದಿದ್ದಾರೆ. ಈ ಕೆಲವರು ಆ ಒಂದು ವಿಷಯನ ಫಾಲೋ ಮಾಡೋರಿಗೆ ಒಂದು ಸ್ಪೆಸಿಫಿಕ್ ಐಡೆಂಟಿಟಿ ಬೇಕಾ? ಬಸವಣ್ಣನವರ ತತ್ವಗಳಿಗೆ ಒಂದು ಸ್ಪೆಸಿಫಿಕ್ ರೆಕಗ್ನಿಷನ್ ಬೇಕು ಅನ್ಸುತ್ತಾ? ಬೇರೆ ಎಲ್ಲಾ ರಿಲಿಜನ್ಗಿಂತ ಅದೊಂದು ಫಾಸ್ಟ್ ಸ್ಪ್ರೆಡಿಂಗ್ ರಿಲಿಜನ್ ಆಗ್ಬಿಡುತ್ತೆ. ಲಿಂಗಾಯತ ಧರ್ಮ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಂಡಿಯಾಕ್ಕೆ ಅಲ್ಲ, ಇಡೀ ವರ್ಲ್ಡ್ ನಲ್ಲಿ ಒಂದು ರೆಕಗ್ನಿಷನ್ ಪಡೆದು ಬಿಡುತ್ತಾ? ಬೈ ಚಾನ್ಸ್ ಈ ಥರದ್ದು ಯಾವ್ದಾದ್ರು ಒಂದು ರಿಲಿಜನ್ ಜಾಸ್ತಿ ಸ್ಪ್ರೆಡ್ ಆಗ್ಬಿಟ್ರೆ ಇದು ಯಾರಿಗೆ ಡೇಂಜರ್? ನಮ್ಮ ಹಿಂದೂ ಧರ್ಮದಲ್ಲಿ ಇದೇ ರೂಲ್ ಫಾಲೋ ಮಾಡಬೇಕು, ಅದೇ ರೂಲ್ ಫಾಲೋ ಮಾಡಬೇಕು, ಹೀಗೆ ನಾವು ಬದುಕಬೇಕು, ಹಾಗೆ ನಾವು ಬದುಕಬೇಕು ಅಂತ ಇಲ್ಲ. ಟೆಕ್ನಿಕಲಿ ಇಲ್ಲ,
ಆದ್ರೆ ಕೆಲವರು ಅವ್ರನ್ನ ಡಾಮಿನೆಂಟ್ ಪೊಸಿಷನ್ ಇಟ್ಕೊಂಡ್ಬಿಟ್ಟು ಜನರ ಲೈಫ್ ಸ್ಟೈಲ್ ಅನ್ನ, ಜನರ ಮನಸ್ಸನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಆ ತರ ಆಗ್ಬಿಟ್ರೆ ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಗ್ಬಿಡುತ್ತಾ? ಇದೆಲ್ಲ ನೀವು ಯೋಚನೆ ಮಾಡಬೇಕಾಗಿರುವಂತ ವಿಷಯ. ನಿಮಗೆ ಬರೀ ನಾನು ಕ್ವಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಹೌದು ಅಲ್ಲ ಅದು ನೀವು ಡಿಸೈಡ್ ಮಾಡುವಂತದ್ದು. ಆದ್ರೆ ಅದಕ್ಕೊಂದು ರೆಕಗ್ನಿಷನ್ ಸಿಗ್ಲಿ ಬಿಡ್ಲಿ, ರಿಲಿಜನ್ ಸ್ಟೇಟಸ್ ಸಿಗ್ಲಿ ಬಿಡ್ಲಿ, ಅದ್ರ ಕನಿಷ್ಠ ಪಕ್ಷ ನಮಗೊಂದು ಮನುಷ್ಯತ್ವ ಅಂತ ಇದ್ರೆ, ಬಸವಣ್ಣನವರ ಐಡೆಂಟಿಟಿ, ಬಸವಣ್ಣನವರ ರೆವಲ್ಯೂಷನ್, ಬಸವಣ್ಣನವರ ಸೋಷಿಯಲ್ ರಿಫಾರ್ಮ್, ಅವರ ತತ್ವಗಳು, ಅವ್ರ ಸೊಸೈಟಿ ಕೊಟ್ಟಿರುವಂತ ಒಂದು ಸಂದೇಶ, ಇದನ್ನೆಲ್ಲ ನಮ್ಮ ಲೈಫಲ್ಲಿ ಕಂಪ್ಲೀಟ್ ಆಗಿ ಅಳವಡಿಸ್ಕೊಳ್ಳೋಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರೆಕಗ್ನಿಷನ್ ಸಿಗೋದು ತುಂಬಾ ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಅವ್ರ ಐಡೆಂಟಿಟಿನ ಸಪ್ರೆಸ್ ಮಾಡೋದಕ್ಕೆ ತುಂಬಾ ಫೋರ್ಸಸ್ ಕೆಲಸ ಮಾಡ್ತಾ ಇದೆ ಅಂತ ನಮಗೆ ಗೊತ್ತಿರೋದು ಇಂಪಾರ್ಟೆಂಟ್ ಆಗಿಬಿಡುತ್ತೆ. ಇವ್ರು ಯಾರು ಅಂತ ತಿಳ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ನಮ್ಮ ಹಿಂದೂ ಸಮಾಜಕ್ಕೆ ಒಂದು ಸ್ಪೆಸಿಫಿಕ್ ರೂಲ್ಸ್ ಅಂತ ಇಲ್ಲದೆ ಇರೋದ್ರಿಂದ ನಮ್ಮ ಹಿಂದೂ ಸಮಾಜ ಎಷ್ಟು ಪ್ರೋಗ್ರೆಸಿವ್ ಆಗ್ಬಿಡ್ತಾ ಇತ್ತು ಅಂತ ಹೇಳಿದ್ರೆ, ಇದನ್ನ ಬಿಟ್ಬಿಟ್ಟು ಹೋಗೋದಲ್ಲ. ಬೇರೆಯವ್ರು ಅವರವ್ರ ರಿಲಿಜನ್ ಬಿಟ್ಬಿಟ್ಟು ನಮ್ಮ ಹಿಂದೂ ಧರ್ಮಕ್ಕೆ ಬರ್ತಾ ಇದ್ರು, ಹಿಂದೂ ರಿಲಿಜನ್ಗೆ ಬರ್ತಾ ಇದ್ರು. ಆದ್ರೆ ಈ ಒಂದು ನೆಗೆಟಿವ್ ಸೆಕ್ಷನ್ ಆಫ್ ದ ಸೊಸೈಟಿ ಇದೆಯಲ್ಲ, ಅಸಮಾನತೆ ಹುಟ್ಟು ಹಾಕದಂತ, ಅಸಮಾನತೆ ಸ್ಪ್ರೆಡ್ ಮಾಡುವಂತ, ಬೇರೆ ಬೇರೆ ಧರ್ಮ ಜೊತೆ ಹೊಡೆದಾಡಿಸುವಂತ ಈ ವಿಷ ಹಾಕೋರ್ನ ನಾವು ಎಲ್ಲಿವರೆಗೆ ತಲೆ ಮೇಲೆ ಕೂರಿಸ್ಕೊಂಡು ಇರ್ತೀವೋ, ಎಲ್ಲಿವರೆಗೆ ಅವರು ಡಾಮಿನೆಂಟ್ ಆಗಿರ್ತಾರೋ ಅಲ್ಲಿವರೆಗೆ ಕೆಲವೊಂದು ಸತ್ಯಗಳು ನಮ್ಮಿಂದ ದೂರ ಇರುತ್ತೆ. ಪೊಲಿಟಿಕ್ಸ್ ಬಂದ್ರೆ ಇವತ್ತು ಓಪನ್ ಆಗಿ ಲಿಂಗಾಯತ ಧರ್ಮ ಅಥವಾ ಲಿಂಗಾಯತ ಕಮ್ಯುನಿಟಿ ಅಂತಿರೋ, ಕಾಸ್ಟ್ ಅಂತಿರೋ, ವಾಟ್ ಎವರ್ ಇಟ್ ಇಸ್, ತನ್ನ ತತ್ವಕ್ಕಿಂತ ಜಾಸ್ತಿ ಬಸವಣ್ಣನವರು ಏನ್ ತಿಳಿಸ್ಕೊಟ್ಟಿದ್ದಾರೋ ಅದಕ್ಕಿಂತ ಜಾಸ್ತಿ ಒಂದು ಪೊಲಿಟಿಕಲ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಅದನ್ನ ಪೊಲಿಟಿಕಲ್ ವೋಟ್ ಬ್ಯಾಂಕ್ ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಒಂದು ಕ್ರೆಡಿಟ್ ಕೂಡ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ಹೋಗುತ್ತೆ. ಇವತ್ತೆಲ್ಲರೂ ಯೂಸ್ ಮಾಡ್ತಾ ಇದ್ದಾರೆ, ಆದ್ರೆ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಯೂಸ್ ಮಾಡ್ಕೊಳ್ಳುವಂತ ಷಡ್ಯಂತ್ರ ಒಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ಮಾಡಿರೋದು. ಈ ಸೆಕ್ಷನ್ ಪಾಪ್ಯುಲೇಷನ್ ತುಂಬಾ ಕಡಿಮೆ. ಆದ್ರೆ ಯಾವ ರೀತಿ ಚಾಣಾಕ್ಷ ತಲೆ ಅಂತ ಹೇಳಿದ್ರೆ, ಜನರ ಮೈಂಡ್ ವಾಶ್ ಮಾಡಿಬಿಟ್ಟು ಬೇರೆಯವರು ಅವ್ರ ಗುಲಾಮರಾಗ್ಬಿಟ್ಟು ಅವ್ರಿಗೆ ಬೇಕಾಗಿರುವಂತ ಸೊಸೈಟಿ ಬೇರೆಯವರೇ ಅವ್ರಿಗೆ ತಂದು ಕೊಡೋ ತರ ಮಾಡ್ಬಿಡ್ತಾರೆ. ಅವ್ರಿಗೆ ಅಡ್ವಾಂಟೇಜ್ ಆಗಿರುವಂತ ಒಂದು ಸಂಘ ಬೇರೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಿಂದೂ ಧರ್ಮಕ್ಕೋಸ್ಕರ ಹೋರಾಡುವಂತ ಸಂಘ, ದೇಶಕ್ಕೋಸ್ಕರ ಹೋರಾಡುವಂತ ಸಂಘ, ಈ ತರ ಒಂದು ಹೊರಗಡೆ ಇಮೇಜ್ ಕ್ರಿಯೇಟ್ ಮಾಡಿಬಿಟ್ಟು ಒಳಗಡೆ ಈ ಡೇಂಜರಸ್ ಜನ ಇದಾರಲ್ಲ ಅವ್ರಿಗೆ ಅಡ್ವಾಂಟೇಜ್ ಕೊಡುವಂತ ಸಿಸ್ಟಮ್ ಅದು ನಮ್ಮ ಸೊಸೈಟಿಲಿ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ಸಂಘ ಸ್ಟ್ರಾಂಗ್ ಆಗಿರಬೇಕು ಅಂತ ಹೇಳಿದ್ರೆ ಅದರದೇ ಒಂದು ಪೊಲಿಟಿಕಲ್ ಪಾರ್ಟಿ ಕೂಡ ಇದೆ. ಸೌತ್ ಇಂಡಿಯಾದಲ್ಲಿ ಆ ಪಾರ್ಟಿ ಆಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಅವರಿಗೆ ಲಿಂಗಾಯತರ ಸಪೋರ್ಟ್ ಬೇಕಾಗಿರುತ್ತೆ. ಬೈ ಚಾನ್ಸ್ ಏನಾದರೂ ಬಸವಣ್ಣನವರ ಒರಿಜಿನಲ್ ತತ್ವಗಳ ಬಗ್ಗೆ ನಾವೇನಾದ್ರೂ ಜಾಸ್ತಿ ಮಾತಾಡ್ಬಿಟ್ರೆ ಈ ಸ್ಪೆಸಿಫಿಕ್ ಡೇಂಜರಸ್ ಜನ ಕ್ರಿಯೇಟ್ ಮಾಡಿರುವಂತ ಈ ಸಿಸ್ಟಮ್ ಇದೆಯಲ್ಲ, ಆ ಸಿಸ್ಟಮ್ಗೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಯಾರಾದ್ರೂ ಈ ತರ ಪ್ರೋಗ್ರೆಸಿವ್ ವಿಚಾರಗಳ ಬಗ್ಗೆ, ಬಸವಣ್ಣನವರ ವಿಚಾರಗಳ ಬಗ್ಗೆ ಓಪನ್ ಆಗಿ ಮಾತಾಡಿದ್ರೆ, ಒರಿಜಿನಲ್ ಲಿಂಗಾಯತ ಐಡೆಂಟಿಟಿ ಬಗ್ಗೆ ಮಾತಾಡಿದ್ರೆ, ಇವರು ಒಂದು ಚಕ್ರವ್ಯೂಹ ಕ್ರಿಯೇಟ್ ಮಾಡ್ತಾರೆ. ಏನ್ ಚಕ್ರವ್ಯೂಹ ಇದು? ಚಕ್ರವ್ಯೂಹ ಅಂತ ಹೇಳಿದ್ರೆ ಇವರು ಬೇರೆ ಬೇರೆ ಥರದಿಂದ ಆ ಜನರಿಗೆ ಅಥವಾ ಆ ಒಂದು ಮನುಷ್ಯನಿಗೆ ಅಥವಾ ಆ ಐಡೆಂಟಿಟಿ ರಿಕ್ವೆಸ್ಟ್ ಮಾಡಿರುವಂತಹ ಗುಂಪಿಗೆ ಅಟ್ಯಾಕ್ ಮಾಡ್ತಾರೆ. ಯಾವ ರೀತಿ ಅಟ್ಯಾಕ್ ಮಾಡ್ತಾರೆ? ಬಸವಣ್ಣನವರ ಸಿದ್ಧಾಂತಗಳ ಮೇಲೆ ಫೋಕಸ್ ಹೋಗಬಾರದು, ಒರಿಜಿನಲಿ ಲಿಂಗಾಯತ ಧರ್ಮ ಹೇಗಿತ್ತು ಅದರ ಮೇಲೆ ಫೋಕಸ್ ಹೋಗಬಾರದು, ತರ್ಕಬದ್ಧವಾಗಿ ಈ ವಿಷಯವನ್ನ ನಾವು ನೋಡಬಾರದು, ನಾವು ತರ್ಕ ಹಾಕಬಾರದು ಅಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಇಮೋಷನ್ ಹಾಕಬೇಕಾಗತ್ತೆ, ನಮ್ಮ ಫೋಕಸ್ ಶಿಫ್ಟ್ ಮಾಡಬೇಕಾಗತ್ತೆ. ಸೊ ಹೇಗೆ ಶಿಫ್ಟ್ ಮಾಡ್ತಾರೆ? ಪ್ರೋ ಹಿಂದೂ ಆಂಟಿ ಹಿಂದೂ ಅನ್ನೋ ಒಂದು ಕಾನ್ಸೆಪ್ಟ್ ತರ್ತಾರೆ. ಸೊ ಹಿಂದೂಗಳು ಈ ವಿಚಾರಗಳ ಬಗ್ಗೆ ಡೀಪ್ ಆಗಿ ಯೋಚನೆ ಮಾಡದೆ ಬರೀ ಪ್ರೋ ಹಿಂದೂ ಆಂಟಿ ಹಿಂದೂ, ಹಿಂದೂಗಳ ಪರವಾಗಿ ಹಿಂದೂಗಳ ವಿರುದ್ಧ, ಈ ಒಂದು ಎರಡು ಕ್ಯಾಟಗರಿ ಮಾಡಿಬಿಟ್ಟು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಎಲ್ಲೇ ಎದ್ದಿರಬಹುದು ಯಾರಾದ್ರೂ ಏನಾದ್ರು ಮಾತಾಡಿದ್ರೆ ಅವರನ್ನ ಇದು ಎರಡು ಬಾಕ್ಸ್ ಅಲ್ಲಿ ಒಂದು ಬಾಕ್ಸ್ ಅಲ್ಲಿ ಹಾಕೋ ತರ ಮಾಡ್ತಾರೆ. ಇದ್ರ ತತ್ವನೇ ಬೇರೆ, ಇದಕ್ಕೊಂದು ಐಡೆಂಟಿಟಿ ಸಿಗಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಎರಡೇ ಬಾಕ್ಸ್ ಕಾಣೋ ತರ ಮಾಡ್ತಾರೆ, ಪ್ರೋ ಹಿಂದೂ ಆಂಟಿ ಹಿಂದೂ. ಆ ಒರಿಜಿನಲ್ ವಿಚಾರದ ಬಗ್ಗೆ ಯೋಚನೆ ಮಾಡೋದಕ್ಕೆ ಬಿಡಬಾರದು ಜನರಿಗೆ. ಓ ಲಿಂಗಾಯತರ ಸಪರೇಟ್ ಐಡೆಂಟಿಟಿ ಬೇಕಾ, ಹಾಗಾದ್ರೆ ಅವನನ್ನ ಆಂಟಿ ಹಿಂದೂ ಅಂತ ಮಾಡಿಬಿಡೋಣ, ಈ ತರ ಒಂದು ಅಟ್ಯಾಕ್ ಮಾಡ್ತಾರೆ. ಇವ್ರ ಸಿಸ್ಟಮ್ ತುಂಬಾ ಪವರ್ಫುಲ್ ಆಗಿದೆ, ಇವ್ರ ನೆಟ್ವರ್ಕ್ ತುಂಬಾ ದೊಡ್ಡದಾಗಿದೆ. 2-3 ಸಾವಿರ ವರ್ಷ ಕೆಲ್ಸಕ್ಕೆ ಬಾರದಿರುವಂತಹ ವಿಷಯಗಳೆಲ್ಲ ಸೊಸೈಟಿಲಿ ಇನ್ಕಾರ್ಪೊರೇಟ್ ಮಾಡಿಬಿಟ್ಟು, ಇನ್ಇಕ್ವಾಲಿಟಿ ಇಟ್ಬಿಟ್ಟು, ಡಿಸ್ಕ್ರಿಮಿನೇಷನ್ ಮಾಡಿಬಿಟ್ಟು ತಮ್ಮನ್ನು ತಾವು ಡಾಮಿನೆಂಟ್ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಇವರು ಸಾಮಾನ್ಯದ ಮನುಷ್ಯರಲ್ಲ. ಇವತ್ತು ಅವ್ರ ಹತ್ರನೇ ಪವರ್ ಇದೆ, ಅಷ್ಟೊಂದು ಸೋಲ್ಜರ್ಸ್ ರೆಡಿ ಮಾಡಿಟ್ಟಿದ್ದಾರೆ, ಸಿಕ್ಕಾಪಟ್ಟೆ ದೊಡ್ಡ ಐಟಿ ಸೆಲ್, ಸಿಕ್ಕಾಪಟ್ಟೆ ದೊಡ್ಡ ನೆಟ್ವರ್ಕ್, ಎಲ್ಲರೂ ಸೇರ್ಕೊಂಡು ಅಟ್ಯಾಕ್ ಮಾಡ್ತಾರೆ. ಇವರ ಎರಡನೇ ಅಟ್ಯಾಕ್ ಬ್ರೇಕಿಂಗ್ ದ ಯುನಿಟಿ, ಅಂದ್ರೆ ತಾವೇನೋ ಯುನಿಟಿಗೋಸ್ಕರನೇ ಬದುಕೋರು ಅನ್ನೋ ತರ, ಜಾತಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು, ಎಲ್ಲ ಯುನೈಟೆಡ್ ಆಗಿರ್ಬೇಕು ಅನ್ನೋ ತರ ಮಾತಾಡ್ತಾರೆ. ಜಾತಿನ ತಂದ್ಬಿಟ್ಟು ಒಂದೇ ಆಗಿರ್ಬೇಕಾದಂತ ಹಿಂದೂ ಕಮ್ಯುನಿಟಿನ ಬ್ರೇಕ್ ಮಾಡಿದವರು ಯಾರು? ಮನುಸ್ಮೃತಿ ಬಗ್ಗೆ ಒಂದು ವಿಡಿಯೋ ಮಾಡಿದೀನಿ, ಅದನ್ನ ನೋಡ್ಕೊಂಡ್ ಬನ್ನಿ. ಸೊಸೈಟಿನ ಡಿಸ್ಕ್ರಿಮಿನೇಟ್ ಮಾಡಿಬಿಟ್ಟು ತಮ್ಮನ್ನು ತಾವು ಒಳ್ಳೆ ಪೊಸಿಷನ್ ಇಟ್ಕೊಬೇಕು, ಆದ್ರೆ ಇಲೆಕ್ಷನ್ ಅಲ್ಲಿ ಯುನಿಟಿ ಬೇಕಾಗ್ಬಿಡುತ್ತೆ ಇವರಿಗೆ. ಸೊ ಯಾರಾದ್ರೂ ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿದ್ರೆ ಅದರಿಂದ ಇವ್ರ ಪೊಲಿಟಿಕಲ್ ಅಜೆಂಡಾಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ ಹಿ ಈಸ್ ಅಗೇನ್ಸ್ಟ್ ಯುನಿಟಿ, ಯುನಿಟಿ ವಿರುದ್ಧವಾಗಿದ್ದಾನೆ ಇವನು, ಒಂದು ನೆಗೆಟಿವ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವನ ಮೇಲೆ. ಒಂದು ಬಾಣ ಬರುತ್ತೆ ಆಂಟಿ ಹಿಂದೂ ಅಂತ, ಇನ್ನೊಂದು ಬಾಣ ಬರುತ್ತೆ ಆಂಟಿ ಯುನಿಟಿ ಅಂತ. ಬೇರೆ ಬೇರೆ ತರದಲ್ಲಿ ಇವ್ರ ಕೆಲಸ ಇವ್ರು ಮಾಡ್ತಾರೆ. ಸೇ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ವಿಡಿಯೋ ಇದೆ, ಅದ್ರ ಬಗ್ಗೆ ಏನೋ ಒಂದು ಡಿಸ್ಕಷನ್ ಆಗ್ತಾ ಇದೆ, ರಿಲಿಜನ್ ಬಗ್ಗೆ ಆಗಲಿ, ಲಿಂಗಾಯತ ಧರ್ಮದ ಬಗ್ಗೆ ಆಗಲಿ, ಏನೋ ಒಂದು ವಿಷಯ ಇದ್ದಿರಬಹುದು. ಅದ್ರಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಫೇಕ್ ಐಡಿಯಲ್ಲಿ ಬಂದ್ಬಿಟ್ಟು ಇವ್ರು ಕಾಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾನೊಬ್ಬ ಲಿಂಗಾಯತ, ಆದ್ರೆ ನನಗೆ ವೇದಗಳಂದ್ರೆ ತುಂಬಾ ಇಷ್ಟ,
ಅದರಲ್ಲಿ ಒಳ್ಳೆ ವಿಚಾರಗಳನ್ನು ಬರೆದಿದ್ದಾರೆ. ಇನ್ನೊಂದು ಕಾಮೆಂಟ್ ಬರುತ್ತೆ, ನಾನೊಬ್ಬ ಲಿಂಗಾಯತ ಧರ್ಮದವನು, ಆದ್ರೆ ನಾನು ಈ ಪಾರ್ಟಿಗೆ ವೋಟ್ ಹಾಕ್ತೇನೆ. ಇಷ್ಟು ದೊಡ್ಡ ನೆಟ್ವರ್ಕ್ ಇವರ ಹತ್ರ ಇದ್ರಿಂದ ಒಂದು ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಅಲ್ಲೂ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಓಹೋ, ಮೋಸ್ಟ್ಲಿ ಎಲ್ಲಾ ಲಿಂಗಾಯತರು ಇದೇ ತರ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಫೀಲಿಂಗ್ ಕ್ರಿಯೇಟ್ ಮಾಡ್ತಾರೆ. ಸುಳ್ಳು ಹೇಳಿಬಿಟ್ಟೆ ಇವ್ರಿಗೆ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದಾರೆ. ನಾನು ಯಾವತ್ತು ಹೇಳ್ತಾ ಇರುವಂಥ ವಿಷಯ, ಹಿಂದೂಗಳು ಅನ್ನುವಂಥದ್ದು ಒಂದು ತುಂಬ ಆ್ಯಪಲ್ಸ್ ಇರುವಂಥ ಒಂದು ಹೊಸ ಬಾಸ್ಕೆಟ್ ಅಂತ ಇದ್ರೆ, ಈ ಸ್ಪೆಸಿಫಿಕ್ ಸೆಕ್ಷನ್ ಆಫ್ ದ ಸೊಸೈಟಿ ಇದಾರಲ್ಲ, ಅವರು ರಾಟನ್ ಆ್ಯಪಲ್. ಅವ್ರನ್ನ ಸೈಡ್ಗೆ ತೆಗೆದಿಟ್ರೆ ಅಂತ ಹೇಳಿದ್ರೆ, ಅವ್ರನ್ನ ಇಗ್ನೋರ್ ಮಾಡಿದ್ರೆ, ಅವ್ರು ಹೇಳುವಂಥದ್ದು ಫಾಲೋ ಮಾಡದೇ ಇದ್ರೆ, ಉಳಿದಿರುವಂಥ ಎಲ್ಲ ಆ್ಯಪಲ್ಸ್ ಪ್ಯೂರ್ ಫಾರ್ಮಲ್ ಇರುತ್ತೆ, ಪ್ರೋಗ್ರೆಸಿವ್ ಆಗಿರ್ತೀವಿ ನಾವು. ಇವರು ಇನ್ನೊಂದು ಬಾಣ ಬರುತ್ತೆ. ಯಾವ ಬಾಣ ಇದು? ಒಂದು ಪರ್ಟಿಕ್ಯುಲರ್ ಫೀಲಿಂಗ್ ಹಾಕ್ತಾರೆ ಜನರಲ್ಲಿ. ಏನ್ ಫೀಲಿಂಗ್ ಅದು? ನಮ್ಮ ಪೂರ್ವಜರಿಂದ ನಾವು ಅಷ್ಟೊಂದು ವಿಷಯ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ನಾವೆಲ್ಲರೂ ಹುಚ್ಚರಾಗಾದ್ರೆ ಆರ್ ವಿ ಆಲ್ ಫೂಲ್ಸ್? ಅವನೊಬ್ಬ ಬಂದೇನೋ ಹೇಳ್ತಾ ಇದ್ದಾನೆ, ಅವನೊಬ್ಬನೇ ಸರಿ, ನಾವೆಲ್ಲ ತಪ್ಪ ಇವಾಗ, ಈ ತರ ಒಂದು ಫೀಲಿಂಗ್ ಹಾಕ್ತಾರೆ. ಸೊ ಕೇಳಿಸ್ಕೊಳ್ಳೋರ್ಗೆ, ಇಲ್ಲಪ್ಪ ನಾನ್ ಫೂಲ್ ಅಲ್ಲ, ನಾನ್ ತುಂಬಾ ಇಂಟೆಲಿಜೆಂಟ್, ಇಷ್ಟೊಂದು ಜನ ನಾವೇನೋ ಒಂದು ಫಾಲೋ ಮಾಡ್ತಾ ಇದೀವಿ, ಇವನೇನೋ ಒಬ್ಬ ಬಂದೇನೋ ಹೇಳ್ಬಿಡ್ತಾನೆ, ಇವನು ಹೇಳಿರೋದನ್ನ ನಾವೇ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದನ್ನ ಸರಿ ತಪ್ಪು ಅಂತಾನು ನೋಡ್ದೆ, ಅದರಲ್ಲಿ ತರ್ಕನೂ ಹಾಕದೆ, ಈ ಒಂದು ಇಮೋಷನ್ ಇರುತ್ತಲ್ಲ, ನಾವೆಲ್ಲ ಮಾಡೋದು ಸರಿ, ಇಷ್ಟೊಂದು ಜನ ಜನರೇಷನ್ಸ್ ಇಂದ ಇಷ್ಟೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಹೇಳಿದ್ರೆ ಅದು ಹೇಗಪ್ಪ ತಪ್ಪಾಗೋದಕ್ಕೆ ಸಾಧ್ಯ? ಜಾಸ್ತಿ ಜನ ನಂಬುವಂಥ ವಿಷಯ ಅದು ಬಹುಶಃ ಸರಿಯಾಗೇ ಇರುತ್ತೆ. ಏನೋ ಒಂದು 4 ಜನ ಬಂದು ಏನೋ ಹೇಳ್ಬಿಡ್ತಾರೆ, ಅವ್ರನ್ನ ಇಗ್ನೋರ್ ಮಾಡಿ. ಅವ್ರು ಹೇಳಿದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಯು ಡೋಂಟ್ ಹ್ಯಾವ್ ಟು ಚೇಂಜ್ ಇಟ್. ಈ ಥರ ಯೋಚನೆ ನಿಮ್ಮ ಮನಸ್ಸೊಳಗಡೆ ಹಾಕ್ತಾರೆ. ಲೀಡರ್ಸ್ನ ಮತ್ತು ರೆಪ್ರೆಸೆಂಟೇಟಿವ್ಸ್ನ ಯೂಸ್ ಮಾಡ್ಕೋತಾರೆ. ನಾವು ಎಷ್ಟೇ ಓಪನ್ ಮೈಂಡೆಡ್ ಆಗಿರಲಿ, ಏನೇ ಆಗಿರಲಿ, ನಮ್ಮ ಕಮ್ಯುನಿಟಿನ ನಮ್ಮ ಯಾವುದೋ ಒಬ್ಬ ಲೀಡರ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ನಮಗೊಂದು ಸ್ವಲ್ಪ ಖುಷಿ ಆಗುತ್ತೆ. ಪ್ರಧಾನಮಂತ್ರಿ ನಮ್ಮ ರಾಜ್ಯದವನು, ಪ್ರಧಾನಮಂತ್ರಿ ನನ್ನ ಜಾತಿಯವನು, ಪ್ರಧಾನಮಂತ್ರಿ ನನ್ನ ಧರ್ಮದವನು, ಈ ಥರ ಒಂದು ಲೀಡರ್ ಇರ್ತಾನಲ್ಲ, ಆ ಲೀಡರ್ ಏನಾದರೂ ನಿಮ್ಮ ಕಮ್ಯುನಿಟಿ, ನಿಮ್ಮ ಲ್ಯಾಂಗ್ವೇಜ್, ನಿಮ್ಮ ಜಾತಿ ಅಥವಾ ನಿಮ್ಮ ಧರ್ಮದವನೇನಾದರೂ ಆಗಿದ್ರೆ ಎಲ್ಲೋ ಒಂದು ಕಡೆ ನಿಮ್ಗೊಂದು ಕನೆಕ್ಟ್ ಇರುತ್ತೆ, ಒಂದು ಅಸೋಸಿಯೇಷನ್ ಇರುತ್ತೆ. ಸೊ ಈ ಸ್ಪೆಸಿಫಿಕ್ ಜನ ಏನು ಮಾಡ್ತಾರೆ, ಅವನನ್ನೇ ಗುಂಪಿಗೆ ಸೇರಿಸ್ಕೊಂಡ್ಬಿಡ್ತಾರೆ. ಸೊ ನೀವು ಯೋಚನೆ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ ನಿಮ್ಮ ಲೀಡರ್, ಆ ನಿಮ್ಮ ರೆಪ್ರೆಸೆಂಟೇಟಿವ್ ಬಸವಣ್ಣನವರ ತತ್ವ ಫಾಲೋ ಮಾಡೋವನ, ಅಥವಾ ಯಾವ ವಿಷಯಗಳ ಬಗ್ಗೆ ಬಸವಣ್ಣ ವಿರೋಧ ಮಾಡಿದ್ರು ಅದನ್ನ ಸ್ಪ್ರೆಡ್ ಮಾಡ್ತಾ ಇರೋ ಜನರ ಜೊತೆ ಅವನು ಕುಡ್ಕೊಂಡ್ಬಿಟ್ಟಿದ್ದಾನ. ಇದನ್ನ ನೀವು ಯೋಚನೆ ಮಾಡಬೇಕಾಗತ್ತೆ. ಅವನ ಜೊತೆ ಸೇರೋದು, ಅವನ ಜೊತೆ ಬಿಡೋದು, ಇದೆಲ್ಲ ಇಂಡಿವಿಜುವಲ್ ಬಿಟ್ಟಿದ್ದು, ನಿಮಗೆ ಬಿಟ್ಟಿದ್ದು, ನಿಮ್ಮ ಕಮ್ಯುನಿಟಿಗೆ ಬಿಟ್ಟಿದ್ದು. ಆದರೆ ಅಟ್ಲೀಸ್ಟ್ ಒಂದು ಯೋಚನೆ ಮಾಡಬೇಕು, ಅಟ್ಲೀಸ್ಟ್ ಒಂದು ಥಾಟ್ ಕೊಡಬೇಕು. ಅದರಲ್ಲಿ ಇನ್ನೊಂದು ವಿಚಾರ ನಮಗೆ ಗೊತ್ತಿರಬೇಕು, ವಿತ್ ಈಕ್ವಾಲಿಟಿ ಕಮ್ಸ್ ಯುನಿಟಿ. ಅಂದ್ರೆ ಒಂದು ತಾಯಿ ತಮ್ಮಿಬ್ಬರ ಮಕ್ಕಳ ಮಧ್ಯೆ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರೆ, ಒಬ್ಬನಿಗೆ ಜಾಸ್ತಿ ಪ್ರೀತಿ ಒಬ್ಬನಿಗೆ ಕಡಿಮೆ ಪ್ರೀತಿ ಕೊಟ್ರೆ, ಒಬ್ಬನ್ನ ಸುಪೀರಿಯರ್ ಮಾಡಿಬಿಟ್ಟು ಇನ್ನೊಬ್ಬರನ್ನ ಇನ್ಫೀರಿಯರ್ ಮಾಡಿದ್ರೆ, ಆ ಒಂದು ಫ್ಯಾಮಿಲಿಲಿ ಯೂನಿಟಿ ಇರೋದಕ್ಕೆ ಚಾನ್ಸೇ ಇಲ್ಲ. ಚಿಕ್ಕಂದಲ್ಲಿ ಯಾರೋ ಒಬ್ಬ ಹುಡುಗನಿಗೆ ತಮ್ಮಪ್ಪ ಅಥವಾ ತಮ್ಮಮ್ಮ ಇನ್ನೊಬ್ಬನಿಗೆ ಜಾಸ್ತಿ ಪ್ರೀತಿ ಮಾಡ್ತಾಳೆ, ಇನ್ನೊಬ್ಬನ ಮೇಲೆ ಜಾಸ್ತಿ ಕರುಣೆ ತೋರಿಸ್ತಾ ಇದ್ದಾಳೆ ನಮ್ಮಮ್ಮ ಅಂತ ಗೊತ್ತಾಗ್ಬಿಟ್ರೆ ಡಿಫ್ರೆನ್ಸ್ ಬರುತ್ತೆ, ಫ್ಯಾಮಿಲಿ ಒಡೆಯುತ್ತೆ. ಇದು ಒಂದು ಫ್ಯಾಮಿಲಿ ಮಾತ್ರ ಅಲ್ಲ, ಒಂದು ಗುಂಪಾಗಿರ್ಬೋದು, ಒಂದು ಧರ್ಮ ಆಗಿರ್ಬೋದು, ಒಂದು ರಿಲಿಜನ್ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಎಲ್ಲಿವರೆಗೆ ಎಲ್ಲರೂ ಈಕ್ವಲ್ ಆಗಿರ್ತಾರೋ ಅವಾಗ ಅದರಲ್ಲಿ ಯೂನಿಟಿ ಬರುವಂಥ ಚಾನ್ಸ್ ಇರುತ್ತೆ. ನಮ್ಮ ಹಿಂದೂ ಧರ್ಮದಲ್ಲಿ ಈ ಒಂದು ಸ್ಪೆಸಿಫಿಕ್ ಜನ ಇದಾರಲ್ಲ, ಅವ್ರಿಗೆ ಈಕ್ವಾಲಿಟಿ ಅನ್ನೋದೇ ಬೇಡ, ಅವರು ತಾವು ಡಾಮಿನೇಟ್ ಮಾಡಬೇಕು ಅನ್ನೋರು. ಆ ಡಾಮಿನೇಟ್ ಮಾಡೋದಕ್ಕೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ. ಇಲೆಕ್ಷನ್ ಬಂದಾಗ ಅವ್ರಿಗೆ ಯೂನಿಟಿ ಬೇಕಾಗ್ಬಿಡುತ್ತೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರೋದು ತುಂಬ ಇಂಪಾರ್ಟೆಂಟ್. ನೋಡಿ, ವೈಯಕ್ತಿಕವಾಗಿ ನನಗೆ ಬಸವಣ್ಣನವ್ರ ವಿಚಾರ ತುಂಬಾ ಅದ್ಭುತ. ಅದರ ಒರಿಜಿನಲ್ ಫಾರ್ಮ್ ಅಲ್ಲಿ ಅದು ತುಂಬಾ ಪ್ರೋಗ್ರೆಸಿವ್ ಆಗಿತ್ತು. ಸೆಪರೇಟ್ ರಿಲಿಜನ್ ಕೊಡ್ತಾರೋ ಕೊಡೋದಿಲ್ವೋ ಅದು ನನಗೆ ಸಂಬಂಧ ಇಲ್ಲ, ನಾನು ಆ ಕಮ್ಯುನಿಟಿಯವನೂ ಅಲ್ಲ. ಆದ್ರೆ ಇಷ್ಟೊಂದು ಒಳ್ಳೆ ವಿಚಾರಗಳಿದ್ರಿಂದ ಈ ವಿಚಾರ ಜನರಿಗೆ ಸ್ಪ್ರೆಡ್ ಆಗಬೇಕು. ಲಿಂಗಾಯತ ಕಮ್ಯುನಿಟಿ ಅನ್ನುವಂಥದ್ದು ಬರೀ ಒಂದು ಪೊಲಿಟಿಕಲ್ ವೋಟ್ ಬೇಕಾಗಿರಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಬಸವಣ್ಣನವ್ರಿಗೆ ಏನು ಕಲ್ಸ್ಕೊಟ್ಟಿದ್ದಾರೋ ಅವ್ರ ತತ್ವಗಳನ್ನು ಜನ ಅರ್ಥಕೊಬೇಕು, ಅದನ್ನ ಅರ್ಥ ಮಾಡ್ಕೊಬೇಕು, ಅದು ಸ್ವಲ್ಪ ಸ್ಪ್ರೆಡ್ ಆಗಬೇಕು. ನೀವು ಯಾವುದೇ ಧರ್ಮದವರಾಗಿರಿ, ನೀವು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಆಗಿದ್ದಿರ್ಬೋದು, ಆದರೆ ಈ ಕೆಲವು ವಿಚಾರಗಳು, ಬಸವಣ್ಣನವ್ರ ವಿಚಾರಗಳು ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪರ್ಸನಲ್ ಲೈಫಲ್ಲಿ ನೀವೇನಾದರೂ ಇನ್ಕಾರ್ಪೊರೇಟ್ ಮಾಡಿದ್ರೆ ಅದರಲ್ಲಿ ಏನೂ ತಪ್ಪಿಲ್ಲ. ಅದರಲ್ಲಿ ನಿಮಗೆ ಪಾಸಿಟಿವ್ ಆಗುತ್ತೆ ಹೊರತು ನೆಗೆಟಿವ್ ಅಂತೂ ಆಗಲ್ಲ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಏನೋ ಒಂದು ಹೊಸ್ತೇನಾದರೂ ಬಂದಾಗ ಅದು ಅದ್ರ ಪ್ಯೂರ್ ಫಾರ್ಮಲ್ ಇದ್ದಾಗ ಕೆಲವು ಸ್ಪೆಸಿಫಿಕ್ ಜನರಿಂದ ಅದನ್ನ ದೂರ ಇಡೋದೇ ಒಳ್ಳೆಯದು. ಯಾಕಂದ್ರೆ ಅವರು ಎಲ್ಲೆಲ್ಲಿ ಹೋಗಿದಾರೋ ಅಲ್ಲಲ್ಲಿ ಅದನ್ನ ಕಂಟ್ಯಾಮಿನೇಟ್ ಮಾಡಿಬಿಟ್ಟು ತಮ್ಮ ವಿಚಾರಗಳನ್ನ ಅದರಲ್ಲಿ ಸೇರಿಸ್ಬಿಟ್ಟು ಅದರ ಐಡೆಂಟಿಟಿನೇ ಹಾಳು ಮಾಡಿಬಿಟ್ಟಿದ್ದಾರೆ. ಕಾಲಕ್ಕೆ ಸಿಚುವೇಶನ್ ಚೇಂಜ್ ಆಗ್ತಾ ಇರುತ್ತೆ, ಒಂದು ಟೈಮಿಗೆ ವೇಟ್ ಮಾಡ್ತಾ ಇರ್ತಾರೆ. ಇವ್ರ ಬಗ್ಗೆ ನಾನು ಪ್ರೀವಿಯಸ್ಲಿ ಒಂದು ವಿಡಿಯೋದಲ್ಲಿ ಡೀಟೇಲ್ ಡಿಸ್ಕಷನ್ ಮಾಡಿದ್ದೆ, ಅದನ್ನ ನೀವು ಹೋಗಿ ನೋಡ್ಬೋದು, ಯಾವ ವಿಡಿಯೋ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಬಸವಣ್ಣನವ್ರು ಬಂದಿರ್ಬೋದು, ಅಂಬೇಡ್ಕರ್ ಅವ್ರು ಬಂದಿರ್ಬೋದು, ಬಸವಣ್ಣನವ್ರ ಸೊಸೈಟಿನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಅವ್ರ ಮಾತುಗಳಿಂದ, ಅವ್ರ ವಚನಗಳಿಂದ. ಅಂಬೇಡ್ಕರ್ ಅವರು ಒಂದು ಲೀಗಲ್ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಬೇರೆ ಬೇರೆ ಥರದಲ್ಲಿ ಯುಗ ಪುರುಷರು ಬರ್ತಾನೆ ಇರ್ತಾರೆ, ಚೇಂಜ್ ಮಾಡ್ತಾನೆ ಇರ್ತಾರೆ.
ಪ್ರೋಗ್ರೆಸಿವ್ ಮಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ. ಆದರೆ ಈ ಸ್ಪೆಸಿಫಿಕ್ ಕ್ಯಾಟಗರಿ ಜನ ಇದಾರಲ್ಲ, ಅವರು ಬಂದು ಹೋಗಿ ಒಂದು ಸ್ವಲ್ಪ ವರ್ಷದಲ್ಲೇ, ಕೆಲವು ಡಿಕೇಡ್ಸ್ ಆಗ್ಬೋದು, ಕೆಲವು ಸೆಂಚುರೀಸ್ ಆಗ್ಬೋದು, ವಾಪಸ್ ತಮ್ಮ ಸಿಸ್ಟಮ್ನ ಇಂಪ್ಲಿಮೆಂಟ್ ಮಾಡಿಬಿಡ್ತಾರೆ, ಡಿಸ್ಕ್ರಿಮಿನೇಷನ್ ತಂದುಬಿಡ್ತಾರೆ. ಸೊ ನಮ್ಮ ಈ ಬ್ಯೂಟಿಫುಲ್ ಪ್ರೋಗ್ರೆಸಿವ್ ಹಿಂದೂ ಸೊಸೈಟಿಯಲ್ಲಿ ಕೂಡ ಈ ಒಂದು ವಿಷನ ತೆಗೆಯೋದು ಅದಷ್ಟೊಂದು ಸುಲಭ ಅಲ್ಲ. ಇವರು ತುಂಬಾ ಚಾಣಾಕ್ಷರು. ಇಲೆಕ್ಷನ್ ಸ್ಟ್ರಾಟಜಿಯಿಂದ ಹಿಡಿದು, ಪೊಲಿಟಿಕಲ್ ಸ್ಟ್ರಾಟಜಿಯಿಂದ ಹಿಡಿದು, ಸೋಷಿಯಲ್ ಸ್ಟ್ರಾಟಜಿವರೆಗೆ ಇವರಿಗೆಲ್ಲ ಗೊತ್ತಿದೆ. ಅಂದ್ರೆ ನೆಗೆಟಿವ್ ಸೆನ್ಸ್ ಹೇಳ್ತಾ ಇರೋದು. ಬಸವಣ್ಣನವರ ಬಗ್ಗೆ, ಲಿಂಗಾಯತ ಧರ್ಮದ ಬಗ್ಗೆ ನಿಮ್ಗೇನಾದ್ರು ತಿಳ್ಕೋಬೇಕು ಅಂತ ಇದ್ರೆ, ಐ ಮೇ ನಾಟ್ ಬಿ ದ ರೈಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ನಾನು ಎಷ್ಟು ಓದಿದ್ನೋ ಅದರಲ್ಲಿ ನನಗೇನು ಅರ್ಥ ಆಯಿತು ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ. ಆದರೆ ನೀವೇ ಕೆಲವು ವಿಚಾರಗಳನ್ನು ಓದ್ಬಿಟ್ಟು ಅವೆಲ್ಲ ಎಷ್ಟು ಸುಂದರವಾಗಿದೆ ಅಂತ ತಿಳ್ಕೊಂಬಿಟ್ಟು ಅದರಲ್ಲಿ ಏನಾದರೂ ನಿಮ್ಮ ಲೈಫ್ನಲ್ಲಿ ಇನ್ಕಾರ್ಪೊರೇಟ್ ಮಾಡೋದಕ್ಕಾದ್ರೆ ನೀವು ಅದನ್ನು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ please let me know by hitting that thumbs up. Please do subscribe to this channel. Thanks again. Take care.